ಭೂತಚೇಷ್ಟೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ರಾಧಿಕಾ. ನಾವು ದೆವ್ವ ಭೂತಗಳ ಬಗ್ಗೆ ಆತ್ಮಗಳ ಬಗ್ಗೆ ಕೇಳ್ತಾನೆ ಇರ್ತೀವಿ. ಜೊತೆಗೆ ಹಾರರ್ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿರುವಂತ ಸೆಲೆಬ್ರಿಟಿಗಳಿಗೆ ಆತ್ಮಗಳು ಬಂದು ಕಾಡಿರೋ ಅನುಭವ ಕೂಡ ಕೇಳಿದ್ದೀವಿ. ಇದು ನಿಜಕ್ಕೂ ಭೂತಚೇಷ್ಟೆನಾ ಅಥವಾ ಇದೊಂದು ಸೈಕಾಲಜಿಕಲ್ ಸಮಸ್ಯೆನಾ? ಇಂಥದ್ದೊಂದು ಪ್ರಶ್ನೆ ಎಲ್ಲರನ್ನ ಆಗಾಗ ಕಾಡ್ತಾನೆ ಇರುತ್ತೆ. ಸ್ಯಾಂಡಲ್ವುಡ್ ನಲ್ಲೂ ಸೆಲೆಬ್ರಿಟೀಸ್ಗಳ ಲೈಫ್ ನಲ್ಲಿ ಇಂತಹ ಘಟನೆಗಳು ಆಗಿರುವಂತ ಉದಾಹರಣೆಗಳು ಸಾಕಷ್ಟಿವೆ. ನಟಿ ಸಂಜನಾ ಅಭಿನಯಿಸುತ್ತಿರೋ ಹೊಸ ಚಿತ್ರ ಒಂದು ಹಾರರ್ ಸಿನಿಮಾ ಇದಾಗಿದ್ದು, ಸಿನಿಮಾದ ಒಂದು ಹಂತದ ಚಿತ್ರೀಕರಣ ಇದೀಗ ಮುಕ್ತಾಯಗೊಂಡಿದೆ. ಈ ಸಿನಿಮಾದ ಚಿತ್ರೀಕರಣ ವೇಳೆ ಸಂಜನಾಗೆ ವಿಚಿತ್ರ ಅನುಭವಗಳು ಆಗಾಗ ಆಗ್ತಾನೆ ಇದೆ. ಸಂಜನಾ ಶೂಟಿಂಗ್ ಮುಗಿಸಿ ವಾಪಸ್ ಮನೆಗೆ ಬಂದರೂ ಕೂಡ ಅದೇ ರೀತಿ ವಿಚಿತ್ರ ಅನುಭವಗಳು ಆಗ್ತಾ ಇದೆ. ಒಬ್ಬರೇ ಮಲಗಿರುವಂತಹ ಸಂದರ್ಭದಲ್ಲಿ ಯಾರೋ ಅಕ್ಕಪಕ್ಕ ಓಡಾಡದಂತೆ, ಯಾರೋ ಮುಟ್ಟಿದಂತೆ, ವಿಪರೀತ ತಲೆನೋವು, ಹೀಗೆ ವಿಚಿತ್ರ ಅನುಭವಗಳನ್ನ ಎದುರಿಸ್ತಿರೋ ಸಂಜನಾಗೆ ಇದೀಗ ಸಿನಿಮಾದ ಸೆಕೆಂಡ್ ಶೆಡ್ಯೂಲ್ ಶೂಟಿಂಗ್ ನ ಮುಂದುವರಿಸಲು ಬೇಡುವ ಅನ್ನುವಂತ ಯೋಚನೆ ಶುರುವಾಗಿದೆ. ಇನ್ನು ಪೂಜಾ ಗಾಂಧಿ ಅಭಿನಯದ ಅಭಿನೇತ್ರಿ ಸಾಕಷ್ಟು ಸದ್ದು ಮಾಡ್ತಾ ಇರುವಂತಹ ಚಿತ್ರ. ಈ ಚಿತ್ರದ ಚಿತ್ರೀಕರಣ ವೇಳೆ ಕೂಡ ಪೂಜಾ ಗಾಂಧಿಗೆ ವಿಚಿತ್ರ ಅನುಭವಗಳಾಗ್ತಾ ಇದೆ. ಚಿತ್ರದ ಪಾತ್ರವನ್ನ ಆವಾಹನೆ ಮಾಡಿಕೊಂಡಿರುವಂತಹ ಪೂಜಾ ಗಾಂಧಿಗೆ ಚಿತ್ರದಲ್ಲಿ ಅಭಿನಯಿಸಿದ ನಂತರ, ಪಾತ್ರವನ್ನ ಅಭಿನಯಿಸಿ ಮನೆಗೆ ಬಂದ ನಂತರ ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆಯಂತೆ. ಹಾಗೆಯೇ ಶೂಟಿಂಗ್ ಸ್ಪಾಟ್ ನಲ್ಲೂ ಕೂಡ ಯಾರ ಜೊತೆಗೂ ಕೂಡ ಮಾತನಾಡೋದಕ್ಕೆ ಆಗೋದಿಲ್ಲ, ಏಕಾಂಗಿಯಾಗಿ ಇರೋದಕ್ಕೆ ಬಯಸ್ತಾ ಇರ್ತಾರಂತೆ. ಇನ್ನು ಎರಡೂ ಘಟನೆಗಳ ಜೊತೆಗೆ ಯುವ ನಿರ್ದೇಶಕ ರಾಘವೇಂದ್ರ ತಮ್ಮ ಹೊಸ ಸಿನಿಮಾ ನಾನಿ ಚಿತ್ರೀಕರಣದ ವೇಳೆ ಕೂಡ ಇಂತಹ ವಿಚಿತ್ರ ಅನುಭವಗಳನ್ನು ಅನುಭವಿಸ್ತಾ ಇದ್ದಾರೆ. ಗುಜರಾತ್ನಲ್ಲಿ 1997ರಲ್ಲಿ ನಡೆದಂತ ಒಂದು ಮಗುವಿನ ಹತ್ಯೆಯ ನೈಜ ಘಟನೆ ಆಧರಿಸಿ ಮಾಡ್ತಿರೋ ಈ ಸಿನಿಮಾದಲ್ಲಿ ಹತ್ಯೆಗೊಳಗಾಗಿರೋ ಮಗುವಿನ ಫೋಟೋ ನಿರ್ದೇಶಕರಿಗೆ ಪದೇ ಪದೇ ಕಣ್ಣೆದುರು ಬಂದು ಡಿಸ್ಟರ್ಬ್ ಆಗ್ತಾ ಇದೆ. ಈ ನಡುವೆ ಅವರು ಗುಜರಾತ್ಗೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಆ ಘಟನೆಯ ಸಂಪೂರ್ಣ ವಿವರಗಳನ್ನ ತೆಗೆದುಕೊಂಡಿದ್ದಾರೆ. ಆ ಮಗುವಿನ ಚಿತ್ರ ಪದೇ ಪದೇ ಇವರಿಗೆ ಕಾಡ್ತಾ ಇದ್ದು, ಆಗಾಗ ಜ್ವರದಿಂದ ಕೂಡ ಅವರು ಬಳಲ್ತಾ ಇರ್ತಾರೆ. ಹೀಗಾಗಿ ಅವರು ತುಂಬಾ ಇತ್ತೀಚಿನ ದಿನಗಳಲ್ಲಿ ಡಿಸ್ಟರ್ಬ್ ಆಗಿರುವಂತಹ ಒಂದು ಘಟನೆ ನಡೀತಾ ಇದೆ. ಈ ಘಟನೆಗಳಿಂದ ಸದ್ಯಕ್ಕೆ ಸಿನಿಮಾ ಶೂಟಿಂಗ್ ಪ್ಯಾಕಪ್ ಆಗಿದೆ. ಇದ್ರ ಬಗ್ಗೆ ಸ್ವತಃ ಮಾತನಾಡಲಿಕ್ಕೋಸ್ಕರ ನಮ್ಮ ಜೊತೆಗಿದ್ದಾರೆ ಅಭಿನೇತ್ರಿ, ಚಿತ್ರದ ನಾಯಕಿ ಪೂಜಾ ಗಾಂಧಿ, ಹಾಗೆಯೇ ಚಿತ್ರದ ನಿರ್ದೇಶಕರಾದಂತಹ ಸತೀಶ್ ಪ್ರಧಾನ್, ಇನ್ನು ಚಿತ್ರದ ನಟಿ ಸಂಜನಾ ನಮ್ಮ ಜೊತೆಗಿರ್ತಾರೆ, ಹಾಗೆಯೇ ನಿರ್ದೇಶಕರು ಮತ್ತು ನಿರ್ಮಾಪಕರಾದಂತಹ ಶೇಖರ್ ಗೌಡ ಇರ್ತಾರೆ. ಇನ್ನು ಈ ಘಟನೆಗಳ ಬಗ್ಗೆ ವಿಸ್ತಾರವಾಗಿ ಮಾತನಾಡಲಿಕ್ಕೋಸ್ಕರ ನಮ್ಮ ಜೊತೆಗೆ ಡಾಕ್ಟರ್ ಸುಧೀರ್ ಹೆಬ್ಬಾರ್ ಇರ್ತಾರೆ, ಇವರು ಮನೋವೈದ್ಯರು. ಹಾಗೆಯೇ ನಮ್ಮ ಜೊತೆಗಿರ್ತಾರೆ ಫ್ಲೋರಿಡಾ ಯೂನಿವರ್ಸಿಟಿಯಿಂದ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ರಿಸರ್ಚರ್ ಡಾಕ್ಟರ್ ನಿಶಾ ವರ್ಮಾ. ಇವರೆಲ್ಲರ ಜೊತೆಗೆ ಮಾತಾಡ್ತೀನಿ ನಾನು. ಎಲ್ರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಮೊದಲಿಗೆ ನಾನು ಪೂಜಾ ಗಾಂಧಿ ಅವರಿಂದ ಶುರು ಮಾಡ್ತೀನಿ. ಪೂಜಾ ಅವರೇ, ನಿಮ್ಮ ಸಿನಿಮಾ ಅಭಿನೇತ್ರಿ, ಸಾಕಷ್ಟು ಸುದ್ದಿ ಮಾಡ್ತಾ ಇರುವಂಥ ಚಿತ್ರ. ನೀವು ಮೊದಲ ಬಾರಿಗೆ ನಿರ್ದೇಶನ ಕೂಡ ಮಾಡ್ತಾ ಇದ್ದೀರಾ, ನಿರ್ಮಾಪಕಿ ಆಗಿದ್ದೀರಾ ಈ ಚಿತ್ರಕ್ಕೆ, ಜೊತೆಗೆ ನಟನೆ, ಸಾಕಷ್ಟು ಸದ್ದು ಮಾಡ್ತಾ ಇರುವಂಥ ಚಿತ್ರ. ಏನು ತುಂಬಾ ಡಿಸ್ಟರ್ಬ್ ಆಗಿದ್ದೀರಾ ಇತ್ತೀಚಿನ ದಿನಗಳಲ್ಲಿ ಅಂತ ಕೇಳ್ಪಟ್ಟಿದ್ದೀವಿ. ಈವನ್ ನಾನು ಈ ಅಭಿನೇತ್ರಿ ಚಿತ್ರ ಒಂದು ರಿಯಲ್ ಲೈಫ್ ಕ್ಯಾರೆಕ್ಟರ್ ಇಂದ ಇನ್ಸ್ಪೈರ್ ಆಗಿದ್ದರಿಂದ ಅವ್ರ ಬಗ್ಗೆ ತುಂಬಾ ತಿಳ್ಕೊಂಡು, ತುಂಬಾ ಅವ್ರ ಜೀವನದ ಬಗ್ಗೆ, ಅವರ ಲೈಫ್ ಬಗ್ಗೆ ತಿಳ್ಕೊಂಡು ನಾವು ನಟನೆ ಮಾಡಿದಾಗ ಅದೇ ತರ ಕ್ಯಾರೆಕ್ಟರ್ನ ನಾನು ಅಂದ್ರೆ ಆಕ್ಟ್ ಮಾಡಿಲ್ಲ, ಏನ್ ಹೇಳ್ತಾರೆ ಅದಕ್ಕೆ ಪರಕಾಯ ಪ್ರವೇಶ ಮಾಡ್ತೀವಿ ಅಲ್ಲ. ಸೊ ಅದು ಮಾಡೋದರಿಂದ ಏನಾಗುತ್ತೆ ಗೊತ್ತಾ, ಯು ಸ್ಟಾರ್ಟ್ sometimes you feel bad, not for yourself or for anything around you. You feel bad for the character that you are playing. Okay. You know, even Dandupalya ಮಾಡಿದಾಗ it was very disturbing for me. ಯಾಕೆಂದ್ರೆ ಆ ಲಕ್ಷ್ಮಿ ಅಂತ ಪಾತ್ರ, ಅದ್ರ ಜೊತೆಗೆ ಅಷ್ಟೊಂದು ಅವರು ಕ್ರೈಮ್ಗಳನ್ನ ಮಾಡಿದ್ರು. ಸೊ ಮೇಕಪ್ ಆದ ತಕ್ಷಣನೇ ಅಂಡ್ ವೆನ್ ಐ ಯೂಸ್ ಟು say those dialogues and ಆ ತರ ಬಿಹೇವ್ ಮಾಡಿದಾಗ ನನ್ನ ಕಣ್ ಮುಂದೆ ಒಂದು ಕೊಳೆ ಆಗ್ತಾ ಇದೆ ಅಂದ್ರೆ ನಾನು ಸುಮ್ಮನೆ ಬರೀ ಕೋಲ್ಡ್ ಆಗಿ ಕೂತಿದ್ದೀನಿ ಅಂದ್ರೆ ಐ ಥಿಂಕ್ ವಾಪಸ್ ಹೋಟೆಲ್ಗೆ ಹೋದ್ಮೇಲೆ ನನಗೆ ನಿಜವಾಗ್ಲೂ ತುಂಬಾ ಬೇಜಾರಾಗ್ತಾ ಇದ್ರು. ಐ ಯೂಸ್ ಟು ಫೀಲ್ ಲೈಕ್ ಬ್ಲ್ಯಾಂಕ್. ಯು ನೋ, ಐ ಥಿಂಕ್ ಅದು ಇಟ್ ಹ್ಯಾಪನ್ಸ್ ವೆನ್ ಯು ಒಂಥರ ಕ್ಯಾರೆಕ್ಟರ್ ಅಂತ ಮಾಡಿ ಬರ್ತಾ ಇರ್ಲಿಲ್ಲ, ಅದನ್ನ ಸಂಪೂರ್ಣವಾಗಿ ವಿ ಗೆಟ್ ಮೋರ್ ಇನ್ವಾಲ್ವ್ಡ್. ಯಾಕಂದ್ರೆ ನಮ್ ತುಂಬಾನೇ ಇಮೋಷನಲ್ ಆಗಿರ್ತೀವಿ ಅಲ್ವಾ. ಸೊ ನಾವು
ನಮ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಹೋಗ್ಬಿಡುತ್ತೆ. ವಿ ವಿಲ್ ಗೆಟ್ ಮೋರ್ ಇನ್ವಾಲ್ವ್ ಇನ್ ದ ಕ್ಯಾರೆಕ್ಟರ್. ಸೊ ಹಾಗಾಗಿ ಇಟ್ ಬಿಕಮ್ಸ್ ಲೈಕ್ ಯು ಫೀಲ್ ಲೈಕ್ ಲೋ ಅಂಡ್ ದೆನ್ ಯು ಫೀಲ್ ಸ್ವಲ್ಪ ಡಿಸ್ಟರ್ಬ್ ಆಗಿ, ಯಾಕಂದ್ರೆ ಅದೇ ಪಾತ್ರದ ಬಗ್ಗೆ ಯೋಚನೆ ಮಾಡಿ 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 ಒಂಥರ ಆಗ್ಬಿಡುತ್ತೆ. ಓಕೆ ಓಕೆ ಸಂಜನಾ, ಹಾಯ್ ಸಂಜನಾ. ನಮಸ್ತೆ. ನಮಸ್ತೆ. ನೋಡ್ತಾ ಇದ್ವಿ ನಾವು ಸಾಕಷ್ಟು ವಿಜುವಲ್ಸ್ ನೋಡಿದ್ವಿ, ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತೀರಾ ಪ್ರತಿಯೊಂದು ಸೀನಲ್ಲೂ. ಸೊ ಚಿತ್ರದಲ್ಲಿ ನೀವು ನಟನೆ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಸಾಕಷ್ಟು ತೊಂದರೆಗಳಾಗಿದೆ, ಸಾಕಷ್ಟು ಒಂಥರ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಅನುಭವಕ್ಕೆ ಬಂದಿದೆ ಅನ್ನುವಂಥದ್ದು. ಸ್ಟಾರ್ಟಿಂಗ್ ಆಫ್ ದ ಪ್ಯಾರಾನಾರ್ಮಲ್ ಎಕ್ಸ್ಪೀರಿಯನ್ಸ್ ಏನಾಗುತ್ತೆ, ಒಂದು ಕಲಾವಿದೆ ಆಗಿ ನಾನು ಬೆಳಗ್ಗೆ ರೆಡಿಯಾಗಿ ಹೋದಾಗ ದೇರ್ ಇಸ್ ಅ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್. ಡೈರೆಕ್ಟರ್ ಸರ್ ಆಗಿರ್ಬೋದು, ಪ್ರೊಡ್ಯೂಸರ್ ಡೈರೆಕ್ಟರ್ ಇಬ್ರು ಒಬ್ಬರೇ ಆಗಿದ್ದಾರೆ ಈ ಸಲ. ಸೊ ಆಗಿರ್ಬೋದು, ಹೋದಾಗ ವಿ ಗೋ ವಿತ್ ಅ ವೆರಿ ಫ್ರೆಶ್ ಮೈಂಡ್. ಆ್ಯಂಡ್ ಈ ಪಾತ್ರ ಹೆಂಗಿದೆ ಅಂದರೆ ದಿಸ್ ಸ್ಕ್ರಿಪ್ಟ್ ಇಸ್ ವೆರಿ ಪ್ರಿಡಾಮಿನೆಂಟ್ಲಿ ಸಂಜನಾ ಸ್ಕ್ರಿಪ್ಟ್. ಹಾಗೆ ರೆಡಿ ಮಾಡಿದ್ದಾರೆ ಶೇಖರ್ ಗೌಡ ಸರ್. ಸೊ ಎಸ್, ಸೊ ಏನಾಗುತ್ತೆ, ದ ಲೆವೆಲ್ ಆಫ್ ಕಾನ್ಸಂಟ್ರೇಷನ್, ದ ಲೆವೆಲ್ ಆಫ್ ಪ್ರೆಷರ್, ದ ಲೆವೆಲ್ ಆಫ್ ಡೆಡಿಕೇಶನ್, ದ ಲೆವೆಲ್ ಆಫ್ ಆನೆಸ್ಟಿ, ನಾವು ಹೇಗೆ ಹೋಗ್ತೀವೋ ಅಷ್ಟು ಭಕ್ತಿಪೂರ್ತಿಯಾಗಿ ಆ ಪಾತ್ರ ಮಾಡೋದಕ್ಕೆ ಅದರಿಂದ ಒಂದು ಲೇಯರ್ ಆಫ್ ಸ್ಟ್ರೆಸ್ ಬಿಲ್ಡ್ ಆಗುತ್ತೆ ನಮ್ಮ ಮೈಂಡಲ್ಲಿ. ಸಾಮಾನ್ಯವಾಗಿ ಹೇಗೆ ರಿಲ್ಯಾಕ್ಸ್ ಆಗಿರ್ತೀವಿ ದಿನಾಗ್ಲೂ, ಸೊ ಆ ಸ್ಟ್ರೆಸ್ ಅಲ್ಲಿ ಅಂಡ್ ದ ಸೀನ್ಸ್ ಆರ್ ಎಕ್ಸ್ಟ್ರೀಮ್ಲಿ ಡಿಮ್ಯಾಂಡಿಂಗ್. ಸಾಮಾನ್ಯವಾಗಿ ಸಾಮಾನ್ಯ ಜನ ಈ ತರ ಒಂದು ಶೂಟ್ ಮಾಡ್ಬೇಕಂದ್ರೆ ರೆಗ್ಯುಲರ್ ಏನಾದ್ರೂ ಹೊಸ ಕಲಾವಿದೆ ಆಗಿದ್ರೆ, ಹೊಸ ಹೀರೋಯಿನ್ ಏನಾದ್ರು ಬಂದಿದ್ರೆ, ಫಸ್ಟ್ ಮೂವಿ ಉಶ್ ಆಗಿದ್ರೆ ಫಸ್ಟ್ ದಿನಾನೇ ಉಶ್ ಅಂತ ಓಡುತ್ತಾ ಇದ್ರು. ಸೊ ಯು ಡೆಫಿನೆಟ್ಲಿ ದಿ ಎಕ್ಸ್ಪೀರಿಯನ್ಸ್ ಕಮ್ಸ್ ಇನ್ ಹ್ಯಾಂಡಿ ಓವರ್ ಹಿಯರ್. ಈ ಎಕ್ಸ್ಪೀರಿಯನ್ಸ್ ನಮಗೆ ಏನಿದೆಯೋ, ಅನುಭವ ಏನಿದೆಯೋ ಹಿಂದಿನ ಸಿನಿಮಾದಿಂದ, ಅದರಿಂದ ಬಂದಿರೋ ಶಕ್ತಿ, ಬಂದಿರೋ ಎಕ್ಸ್ಪೀರಿಯನ್ಸ್ ನಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ವಾಟ್ ಹ್ಯಾಪನ್ಸ್ ಇಸ್ ಆ ಇನ್ವಾಲ್ವ್ಮೆಂಟ್ ಇನ್ ಟು ದ ಕ್ಯಾರೆಕ್ಟರ್ ಸೋ ಡೀಪ್, ಬಿಕಾಸ್ ಇಡೀ ದಿನ ಆ ಕ್ಯಾರೆಕ್ಟರ್ ಅನ್ನೇ ಬದುಕ್ತೀವಿ. ಈಗ ಬದ್ರುಲ್ ಮುನೀರ್ ಹುಸ್ನುಲ್ ಜಮಾಲ್ ಅಂತ ನನಗೆ ಮಲಯಾಳಂ ಸಿನಿಮಾ ಕ್ಯಾರೆಕ್ಟರ್, ಒಂದು ಮುಸ್ಲಿಂ ಹುಡುಗಿ ಪಾತ್ರ ಮಾಡ್ತಾ ಇದ್ದೇನೆ ಅಲ್ಲಿ. ಸೊ ಅಲ್ಲಿ ಫುಲ್ ಡೇ ಸ್ಲೀವ್ಲೆಸ್ ಹಾಕೊಂಡು ಈ ತರ ದುಪ್ಪಟ್ಟ ಹಾಕೊಂಡಿರ್ತೀನಿ. ಸಾಯಂಕಾಲ ನಾನು ಫುಲ್ ಸ್ಲೀವ್ಸ್ ಹಾಕೊಂಡು ಇದ್ರೆ, ಸಾಯಂಕಾಲ ನಾನು ಸ್ಲೀವ್ಲೆಸ್ ಹಾಕೊಬೇಕಂದ್ರೆ ಅಯ್ಯೋ ಯಾರಾದ್ರೂ ನನ್ನ ಕೈ ನೋಡ್ತಾ ಇದಾರ ಅಂತ ಸ್ವಲ್ಪ ದಿನ ನಂಗೆ ಸ್ಲೀವ್ಲೆಸ್ ಹಾಕೊಳ್ಳಕ್ಕೆ ಆಗಲ್ಲ. ನಾರ್ಮಲಿ ಮಾಡರ್ನ್ ಆಗಿ ಜಿಮ್ ಡ್ರೆಸ್ ಎಲ್ಲ, ಶಾರ್ಟ್ ಡ್ರೆಸ್ ಎಲ್ಲ ಹಾಕೊಂಡ್ಬಿಟ್ಟು ನಾವು ಬ್ಯಾಂಗ್ಳೂರ್ ಗರ್ಲ್ಸ್ ತುಂಬಾ ಕಂಫರ್ಟಬಲ್ ಆಗಿ ಓಡಾಡ್ತೀವಿ. ಅದ್ ಮಾಡ್ಕೊಂಡ್ ಬಂದಾದ್ಮೇಲೆ ನನ್ಗೆ ಒಂಥರ ಮುಜುಗ್ರ ಬೇರೆ ಡ್ರೆಸ್ ಹಾಕೊಳ್ಳೋದಿಕ್ಕೆ. ಸೊ ಆ ಪಾತ್ರ ಏನ್ ಮಾಡ್ಕೊಂಡ್ ಬಂದಿದೀವೋ ಆ ಪಾತ್ರವನ್ನು ಒಂದಷ್ಟು ನಮ್ಮೊಳಗೆ ನಾವು ಎತ್ಕೊಂಡ್ ಬಂದಿದೀವಿ, ಹೊತ್ಕೊಂಡು ಓಡಾಡ್ತಾ ಇದೀವಿ ಅಂತ ಹೇಳಿದ್ರು ಒಂದು ತಪ್ಪಾಗಲ್ಲ. ಸೊ ಹಾಗೆ ಉಶಲ್ಲಿ ಈ ಎಷ್ಟು ಭಯ ಕ್ರಿಯೇಟ್ ಮಾಡಿದೀವಿ, ಎಷ್ಟು ಹಾರರ್, ಎಷ್ಟು ಟೆರರ್ ಕ್ರಿಯೇಟ್ ಮಾಡಿದೀವಿ ಮೂವಿಯಲ್ಲಿ. ಆ ಹಾರರ್, ಆ ಟೆರರ್, ಆ ಭಯ ನಾವು ಎಲ್ಲೋ ಒಂದ್ ಕಡೆ ನಮ್ಮಲ್ಲಿ ಎತ್ಕೊಂಡ್ ಬರ್ತೀವಿ. ಓಡಾಡ್ತಾ ಇದ್ರಿ ನನ್ನ ಮನೆಯಲ್ಲಿ ಸಾಯಂಕಾಲ. ಅಂಡ್ ಈಗ ಬರೀ ನಾನು, ನಮ್ ಡ್ಯಾಡಿ, ನನ್ ಪೆಟ್, ನಾವು 3 ಜನ ಇರೋದು. ತಂಗಿ ಅಮ್ಮ ಶೂಟಿಂಗ್ ಇಲ್ಲಲ್ಲಿ ಹೋಗ್ತಾ ಇದ್ದಾರೆ. ಸೊ ಡ್ಯಾಡಿ ಅಪ್ಪಿ ಕೆಳಗಿದ್ರೆ ನನ್ನ ಮನೇಲಿ ಒಬ್ಳೆ ಇದ್ರೆ ಅಪ್ಪ ಅಂತ ಕರೆದ್ರೆ ಯಾರು ರಿಪ್ಲೈ ಮಾಡಿಲ್ಲ ಅಂದ್ರೆ ನಾನ್ ಮನೇಲಿ ಯಾಕೆ ಒಬ್ಳೆ ಇದೀನಿ, ಪ್ಲೀಸ್ ಡೋಂಟ್ ಲೀವ್ ಮಿ ಅಲೋ. ನಮ್ಮಪ್ಪ ಹುಜ್ಗಿಸಿಡ್ತಿದ್ಯಾ ನಿನ್ಗೆ, ಸುಮ್ನಿರು ಅಂದ್ರೆ ಡ್ಯಾಡಿ ನೋ ಡೋಂಟ್ ಲೀವ್ ಮಿ ಅಲೋ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ ನಾನು ಹೇಳೋದು. ಅದೇ ನಾನು ಮಲಗ್ಬೇಕಂದ್ರೆ ಅಪ್ಪ ನಾನು ರೂಮಲ್ಲಿ ಮಲಗಲ್ಲ, ನಾನು ಸೋಫಾನಲ್ಲಿ ಮಲಗ್ತೀನಿ, ನಿಮ್ ರೂಮ್ ಆಚೆ ಇರೋ ಸೋಫಾ ಮೇಲೆ ಮಲಗ್ತೀನಿ. ಯಾರಾದ್ರೂ ಬಂದ್ರೆ ಯಾರೇ ಬರ್ತಾರೆ, ಹುಚ್ಕಿಚ್ಚಿಡ್ತಿದ್ಯಾ, ನಿನ್ಗೆ ತಲೆಗಿಲೆ ಕೆಟ್ಟಿದ್ಯಾ, ಮನೆ ಒಳಗಿದೆ, ನೀನ್ ಸುಮ್ಮನೆ ಹೋಗಿ ಮಲ್ಕೊಂಡ್ರೆ ಮಲ್ಕೊಳ್ಳೋ ಡೋಸು ಅಂದ್ರೆ ಇಟ್ಸ್ ವಿಯರ್ಡ್. ಅಂಡ್ ಏನಾದ್ರೂ ಬಾಗಿಲ್ ಡಬ್ ಅಂತ ಹೊಡೆದ್ರೆ ನಾನು ಸತ್ತೇ ಹೋಗ್ತೀನಿ. ಲಿಟ್ರಲಿ ಲೈಕ್ ಇಟ್ ಇಸ್ ಜಸ್ಟ್ ಕ್ರಿಯೇಟಿಂಗ್ ದಟ್ ಆಂಬಿಯನ್ಸ್ ಇನ್ ದ ಮೈಂಡ್. ಓಕೆ. ಅಂಡ್ ಸಂಜನಾ, ಅಲ್ಲ ಫಸ್ಟ್ ಫೇಸ್ ಶೂಟಿಂಗ್ ಮಾತ್ರ ಆಗಿದೆ, ಇನ್ನ ದೆವ್ವ ಎಂಟ್ರಿ ಆಗಿರ್ಬೋದು. ಇನ್ನ ಸೆಕೆಂಡ್ ಫೇಸ್, ಥರ್ಡ್ ಫೇಸ್ ಹೋಗ್ತಾ ನೋವು, ದಿಸ್ ಪಾರ್ಟ್ ಆಫ್ ದ ಹೆಡ್ ಡಾಕ್ಟರ್ ಅವ್ರಿಗೆ ಗೊತ್ತಿರುತ್ತೆ. ದೇರ್ ಆರ್ ಸೋ ಮೆನಿ ಸೀನ್ಸ್ ವಿಚ್ ಹ್ಯಾಸ್ intense concentration. So 3-4 ನಿಮಿಷ or 4 like 4.5-5 minutes consistently the camera is right here and it is so close. ಕಣ್ ರೆಪ್ಪೆ ಹೊಡಿಯಕ್ಕಾಗಲ್ಲ. Plus you have the flashlights piercing your eyes. You have the flashlights piercing your eyes. ಕಣ್ಣಿಂದ ನೀರ್ ಬರ್ತಾ ಇರುತ್ತೆ, ಗ್ಲಿಸ್ರಿನ್ ಇರುತ್ತೆ. ಇಲ್ಲೆಲ್ಲ ಹೆಂಗ್ ನೋವು ಬರುತ್ತಂದ್ರೆ ದೇವ್ರೇ ನನ್ಗೆ ಬಿಟ್ಬಿಡಿ ಅಂತ ನನ್ಗೆ ಅನ್ಸುತ್ತೆ. ಬಟ್ ಸಿನಿಮಾ ಮೇಲೆ ಇರೋ ಪ್ರೀತಿಯಿಂದ ಲೆಟ್ಸ್ ಜಸ್ಟ್ ಕಂಟಿನ್ಯೂ ಶೂಟಿಂಗ್ ಅಂತ ನಾವು ಅದೊಂದು ವಿ ಕೆನಾಟ್ ಲೀವ್ ಇಟ್ ಬಿಕಾಸ್ ಇಟ್ ಇಸ್ ಮೈ ಬೇಬಿ, ಮೈ ಫಿಲ್ಮ್ ಇಸ್ ಮೈ ಬೇಬಿ. ನಾನೇ ನನ್ನ ಮಗುನ ಬಿಟ್ಟು ಹೋದ್ರೆ ಬೇರೆ ಯಾರು ನೋಡ್ಕೊಳ್ತಾರೆ. ಕರೆಕ್ಟ್ ಸಂಜನಾ. ಮತ್ತಷ್ಟು ನಿಮ್ಗಾದಂತ ಅನುಭವಗಳ ಬಗ್ಗೆ ಮಾತಾಡ್ತೀನಿ. ರಾಘವೇಂದ್ರ ಅವರೇ, ನಿಮ್ಗೆ ಪದೇ ಪದೇ ಮಗುವಿನ ಫೋಟೋ ತುಂಬಾ ಕಾಡುತ್ತೆ ಅನ್ನುವಂಥದ್ದು, ಸೊ ಏನದು ಅನುಭವ ಅಂತ? ಸುಮಾರು ನಾವು ಕಥೆಯನ್ನು ತೊಗೊಂಡಿದ್ದೀವಿ. ಇದು ಸುಮಾರು 17 years ಬ್ಯಾಕ್, 97ನಲ್ಲಿ ಗುಜರಾತ್ನ ನವಸಾರಿ ಅನ್ನೋ ಗ್ರಾಮದಲ್ಲಿ ನಡೆದಂಥ ಒಂದು ರಿಯಲ್ ಇನ್ಸಿಡೆಂಟ್. ಸುಮಾರು ಒಂದು 32 ಕೊಠಡಿಗಳಿರೋಂಥ ಒಂದು ದೊಡ್ಡ ಬಂಗಲೆ ಅದು. 17 ವರ್ಷ ಲಾಕ್ ಆಗಿದೆ ಆ ಮನೆ ಎಂಟೈರ್ ಬರ್ನ್ ಆಗಿದೆ. ಆ ಮನೇಲಿ ನಡೆದಂಥ ಒಂದು ರಿಯಲ್ ಇನ್ಸಿಡೆಂಟ್ ನಾವು ಸಿನಿಮಾ ಕಥೆಯಾಗಿ ತೊಗೊಂಡು ಇದನ್ನು ಸಿನಿಮಾ ಮಾಡಿದ್ವಿ.
ನಾವು ಈ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ರಿಸರ್ಚ್ ವಿಡಿಯೋ ಅಂತ ಮಾಡಿದ್ವಿ. ಈಗ ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ. ಎಂಟೈರ್ ಬರ್ನ್ ಆಗಿದೆ, 32 ಕೊಠಡಿ ಬಂಗಲೆ ಅದು, ಸುಮಾರು 4 ರಿಂದ 5 ಲಕ್ಷ ಬಾವಲಿಗಳಿದೆ ಮನೆಯಲ್ಲಿ, ವಾಸ ಆಗಿದೆ, ಹಾವುಗಳು. ಅದನ್ನು ಶೂಟ್ ಮಾಡಿ ಬಂದ ಮೇಲೆ ಅಂದ್ರೆ ಖುದ್ದಾಗಿ ನೀವೇ ಗುಜರಾತ್ಗೆ ಹೋಗಿ ಅದನ್ನೆಲ್ಲ ಶೂಟ್ ಮಾಡಿ ಸೊ ಸ್ವಂತವಾಗಿ ಅನುಭವಿಸಿದ್ದೀರಾ ಅದೆಲ್ಲ? ಹೌದೌದು. ಆ ಮನೆ ನಾನು ಶೂಟ್ ಮಾಡೋದು ಹೆಂಗ್ ಧೈರ್ಯ ಬಂತ ಗೊತ್ತಿಲ್ಲ. ಒಂದು 4-5 ಲಕ್ಷ ಬಾವಲಿಗಳು ಎಲ್ಲ ಒಟ್ಟಿಗೆ ತಲೆ ಮೇಲೆ ಹಾರ್ತವೆ. ಕಣ್ಣಿಗೆ ಬಂದು ತರ್ಚ್ತು ಅಂತಂದ್ರೆ ಕಣ್ಣೆಲ್ಲ ಸ್ಪಾಯ್ಲ್ ಆಗಿ ಹೋಗುತ್ತೆ. ಸೊ ಅದು ಹೆಂಗ್ ನಂಗೆ ಧೈರ್ಯ ಬಂತ ಗೊತ್ತಿಲ್ಲ. ಅದ ನಂತರ ನಾನು ಮನೆಗೆ ಬಂದ ಮೇಲೆ ಒಂದು 4 ಡೇಸ್ ನಾನು ಹುಷಾರು ತಪ್ಪಿದೆ. ಸೊ ಆ ನಂತರ ಆಗ್ತಾನೆ ಸ್ಟಾರ್ಟ್ ಆಯಿತು ನಮ್ಮ ಶೂಟಿಂಗ್ ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಆಯಿತು. ದಿನನಿತ್ಯ ನಮ್ಮ ಮ್ಯಾನೇಜರ್ಸ್ ಆಕ್ಸಿಡೆಂಟ್ ಆಗಿ ರಂಗಸ್ವಾಮಿ ಅವರ ಅಸಿಸ್ಟೆಂಟ್ ಮ್ಯಾನೇಜರ್ ಮನೋಹರ್, ಆತನಿಗೆ ಆಕ್ಸಿಡೆಂಟ್ ಆಗಿ ಕೈ ಫುಲ್ ಎಂಟೈರ್ ಬ್ರೋಕನ್ ಆಗಿದೆ. ಆ್ಯಂಡ್ ನಮ್ಮ ಅಕೌಂಟ್ಸ್ ಮನೋಹರ್ ಅರುಣ್ ಅಂತೇಳಿ ಆತನಿಗೂ ಸಹ ಆಕ್ಸಿಡೆಂಟ್ ಆಗಿದೆ. ಆ್ಯಂಡ್ ನನಗೂ ಸಹ ನಾನು ಒಂದು 11 o'clock ಮನೆಗೆ ಬಂದಾಗ ಅದು ಮನೇಲಿ ಯಾರೂ ಇರಲಿಲ್ಲ. ನಾವು ಕೃಷ್ಣಗಿರಿಯಿಂದ ಆರ್ಟಿಸ್ಟ್ನ ಕರೆಸಿದ್ವಿ. ನಾನೀ ಮಗುದು ಫೋಟೋ ನಮಗೆ ಸಿಕ್ಕಿತ್ತು ಆ ಮನೆಯಲ್ಲಿ. ನಮಗೆ ಅದೊಂದು 30% ಚೇಂಜ್ ಓವರ್ ಮಾಡಿದ್ವಿ. ಸಿನಿಮಾಗೋಸ್ಕರ ಚೇಂಜ್ ಓವರ್ ಮಾಡಿ ಅದನ್ನು ಚಿತ್ರ ಬಿಡಿಸಿದ್ವಿ. ಅದೇನಾಯಿತು, ಒಂದು 2 days ಬ್ಯಾಕ್ ತಮಿಳ್ ಅರಮನಿ ಎಡಿಟರ್ MS ಬಾಲಾ ಅವ್ರು ನಮ್ಮ ಸಿನಿಮಾ ಆನ್ಲೈನ್ ಎಡಿಟಿಂಗ್ ಮಾಡಿಸ್ತಾ ಇದ್ವಿ. ಆಫೀಸಲ್ಲಿ ನಾವು ಸೆಟಪ್ ವರ್ಕ್ ನಡೀತಿದ್ದಾಗ ಆತ ಎದುರ್ಕೊಂಡ, ಆ ಫೋಟೋ ನೋಡಿ ಎದುರ್ಕೊಂಡ. ಅದ್ರ ಬಗ್ಗೆ ಚರ್ಚೆ ಆಯಿತು. ಒಂದು 2 days ಆದ ನಂತರ ನಾನು ಮನೆಗೆ ಬಂದರೆ 11:30 ನಾನು ವರ್ಕ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ. ನನ್ನ ವಾರ್ಡ್ರೋಬ್ ಮೇಲೆ ನಾನು ಈ ಪಿಕ್ಚರ್ ಹಾಗೆ ಮೂಡ್ತು. ಸೊ ಬಿಟ್ಟು ನನ್ನ ಕೈ ಕಾಲುಗಳೆಲ್ಲ ತಣ್ಣಗಾಗೋಯ್ತು. ನನಗೆ ಮನೇಲಿ ಯಾರಿಲ್ಲ ಅವತ್ತು. ನಾನು ಬಿದ್ದು ಆಚೆ ಅವತ್ತು ಹುಷಾರು ತಪ್ಪಿದ್ದು. ನಾನು ಇವತ್ತು ಆಲ್ರೆಡಿ 3 schedules ಕಂಪ್ಲೀಟ್ ಮಾಡಿದ್ವಿ. ಟಾಕಿ ಪೋರ್ಷನ್ ಆಲ್ರೆಡಿ 90% ಕಂಪ್ಲೀಟ್ ಆಗಿದೆ, 10% ಬಾಕಿ ಇದೆ. ಸುಹಾಸಿನಿ ಮೇಡಮ್ ಅವ್ರದ್ದು ಸ್ವಲ್ಪ ಬಾಕಿ ಇದೆ. ಅವತ್ತಿನ ಇದುವರೆಗೂ ನಾನು ಹುಷಾರು ತಪ್ತಾನೆ ಇದ್ದೀನಿ. ಆ್ಯಕ್ಚುಲಿ ಅವತ್ತು ನನ್ನ ಸುರೇಶ್ ಸರೇ ಬಂದು, ನಮ್ಮ ಕ್ಯಾಮ್ರಾಮನ್ ಗುಂಡ್ಲುಪೇಟೆ ಸುರೇಶ್ ಸರ್ ಬಂದು ನನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ರು. ಅಷ್ಟು ಶಿವರಿಂಗ್, ಅಷ್ಟು ಹುಷಾರು ತಪ್ಪಿದೆ ನಾನು ಅವತ್ತು. ಅವತ್ತಿನ ನಮ್ಮ ಪ್ರೊಡ್ಯೂಸರ್ ಮಗನಿಗೂ ಅಷ್ಟೇ. ಇದು ಎಂಟೈರ್ ನಮ್ಮ ಟೀಮಲ್ಲೇ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಿದೆ. ಹೀಗಾಗಿ ಪ್ಯಾಕಪ್ ಮಾಡಿದ್ರೆ ಇದೇ ರೀಸನ್ ಇಂದ ಪ್ಯಾಕಪ್ ಮಾಡಿದಿರಾ ಹೇಗೆ? ಪ್ಯಾಕಪ್ ಅಂತ ಏನಿಲ್ಲ. ಸುಹಾಸಿನಿ ಮೇಡಮ್ ಅವರು ಹಿಂದಿ ಸಿನಿಮಾ ಒಂದು ಮಾಡ್ತಾ ಇದ್ದಾರೆ. ಸೊ ವಿಷಯವಾಗಿ ನಮಗೆ ಇನ್ನೊಂದು 3 days ವರ್ಕ್ ಇದೆ. ಸೊ ಅವ್ರ ಡೇಟ್ಸ್ಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ಆಕ್ಚುಲಿ ಶೂಟಿಂಗ್ ಅರ್ಧ ನಿಲ್ಲಿಸ್ಬೋಣ ಅಂತಾನೆ ಪ್ಲಾನಿಂಗ್ ಇತ್ತು ನಮ್ದು. ಯಾಕಂದ್ರೆ ಜೀವ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ತುಂಬಾ 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 ಕೆಟ್ಟದಾಗೆಲ್ಲ ಅನುಭವಗಳಾಗೋಯ್ತು ನಮಗೆ. ನಮ್ಮ ಮನೋವ್ರಿಗೆ ಕೈ ಫುಲ್ ಬ್ರೋಕನ್ ಆಗಿದೆ. ಸೊ ಧೈರ್ಯ ಮಾಡಿ ಮುನ್ನುಗ್ತಾ ಇದ್ದೀವಿ. ಸಿನಿಮಾ ವಿಚಿತ್ರವಾದಂತಹ ಅನುಭವ, ಹೇಳ್ಕೊಳಕ್ಕಾಗಲ್ಲ, ಬಿಡಕ್ಕಾಗಲ್ಲ ಅಂತ ತೊಂದರೆಗಳು. ಸರಿ ರಾಘವೇಂದ್ರ ಅವರೇ, ನಿಮ್ಮೆಲ್ಲರ ಜೊತೆಗೆ ಮತ್ತಷ್ಟು ಮಾತಾಡ್ತೀನಿ. ಹಾಗೇನೆ ನಮ್ಮ ಜೊತೆಗೆ ಡೈರೆಕ್ಟರ್ ಕೂಡ ಇರ್ತಾರೆ, ಶೇಖರ್ ಗೌಡ ಅವರು ಚಿತ್ರದ ನಿರ್ದೇಶಕ ಮತ್ತೆ ನಿರ್ಮಾಪಕರು. ಹಾಗೇನೆ ಸತೀಶ್ ಪ್ರಧಾನ ಅಭಿನೇತ್ರಿ ಚಿತ್ರದ ನಿರ್ದೇಶಕರು. ಹಾಗೇನೆ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಸುಧೀರ್ ಹೆಬ್ಬಾರ್ ಇರ್ತಾರೆ. ಜೊತೆಗೆ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ರಿಸರ್ಚರ್ ಡಾಕ್ಟರ್ ನಿಶಾ ವರ್ಮಾ ಇರ್ತಾರೆ. ಇವ್ರ ಜೊತೆಗೂ ಕೂಡ ಚರ್ಚೆ ಮುಂದುವರಿಸ್ತೀನಿ ಒಂದು ಚಿಕ್ಕ ಬ್ರೇಕ್ನ ನಂತರ. ಭೂತಚೇಷ್ಟೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಸ್ವಾಗತ. ಡಾಕ್ಟರ್ ನಿಶಾ ವರ್ಮಾ ಅವ್ರ ಜೊತೆಗೆ ಮಾತಾಡ್ತೀನಿ. ಇವರು ಪ್ಯಾರಾನಾರ್ಮಲ್ ಆಕ್ಟಿವಿಟಿ ರಿಸರ್ಚರ್. ನಿಶಾ ವರ್ಮಾ, ಇವಾಗ ಕೇಳ್ತಾ ಇದ್ದೀನಿ, ನೀವು ಪೂಜಾ ಗಾಂಧಿ ಅವ್ರು ಹೇಳಿದ್ದು, ಸಂಜನಾ ಅವ್ರು ಹೇಳಿದ್ದು, ರಾಘವೇಂದ್ರ ಅವ್ರು ಹೇಳಿದ್ದು. ಸೊ ಆಕ್ಚುಲಿ ಏನಾಗ್ತಾ ಇದೆ ಈ ಕೇಸ್ಗಳಲ್ಲಿ ಅಂತ ಹೇಳ್ತೀರಾ? ಆಸ್ ಅ ಇನ್ವೆಸ್ಟಿಗೇಟರ್ ನಾನು ಇಂಟ್ರಾಕ್ಟ್ ಮಾಡಿದ್ದೀನಿ. ಸೊ ಡೆಫಿನೆಟ್ಲಿ ಸ್ಪಿರಿಟ್ಸ್ ಇದೆ, ಸೋಲ್ ಇದೆ. ಅವರು ರಾಘವೇಂದ್ರ ಅವ್ರು ಹೇಳಿದ ಹಾಗೆ ಅದು ಸ್ವಲ್ಪ ಜಾಸ್ತಿ ಆಬ್ವಿಯಸ್ ಆಗಿದೆ. ಬಿಕಾಸ್ ಶೂಟ್ ಮಾಡೋಕ್ಕೆ ಬಿಡಲ್ಲ. ಇಫ್ ಆ ಜಾಗದಲ್ಲಿ ಇಫ್ ಯು ಗೋ ಆ್ಯಂಡ್ ಪ್ರೊವೋಕ್ ದ ಸ್ಪಿರಿಟ್ಸ್, ಆ ಜಾಗಕ್ಕೆ ಹೋಗಿ ಅವ್ರದ್ದು ಐಟಮ್ಸ್ ಅಲ್ಲಿ ವೆರಿ ಪೊಸೆಸಿವ್. ಅವ್ರು ಬಿಕಾಸ್ ದೇ ಆರ್ ಅಲ್ಲಿ ಸ್ಟಕ್ ಆಗಿರ್ತಾರೆ ಅವರು ಅಲ್ಲಿ ಫಾರ್ ಸಮ್ ರೀಸನ್. ರೆಸಿಡಿಯಲ್ ಹಾಂಟಿಂಗ್ ಅಂತೀವಿ ಅದಕ್ಕೆ. ಸೊ ಅಲ್ಲಿ ಹೋದಾಗ ಅವ್ರ ಥಿಂಗ್ಸ್ ವೆನ್ ಯು ಟಚ್, ವೆನ್ ಯು ಶೂಟ್, ಅದರಿಂದ ಇವೋಕ್ ಆಗುತ್ತೆ ಅವರು. ಆ್ಯಂಡ್ ದೇ ಗೆಟ್ ರಿಯಾಕ್ಟಿವ್. ಸೊ ಅವ್ರು ರಿಯಾಕ್ಟ್ ಆ್ಯಂಡ್ ಅವ್ರೇನು ಮಾಡ್ತಾರೆ, ದೇ ವಾಂಟ್ ಟು ಶೋ ದೇರ್ ಪ್ರೆಸೆನ್ಸ್. ನಾನು ಇದೀನಿ ಇಲ್ಲಿ, ದಿಸ್ ಇಸ್ ಮೈ ಪ್ಲೇಸ್, ಇಲ್ಲಿ ಬರಬೇಡ ನೀನು ಅಂತ. ಸೊ ಅವ್ರು ಹೌ ಡು ದೇ ರಿಯಾಕ್ಟ್? ದೇ ಸ್ಟಾರ್ಟ್ ಹರ್ಟಿಂಗ್ ಯು. ಓಕೆ, ಅಂದರೆ ಅವ್ರು ಗುಜರಾತ್ಗೆ ಹೋಗಿ ಅಲ್ಲಿ ಶೂಟ್ ಮಾಡಿದ್ದು ಇದರಿಂದಾನೇ ತೊಂದರೆಗಳು ಶುರುವಾಯಿತು ಅಂತ ಹೇಳ್ತೀರಾ? ಶುರುವಾಗಿ ಆಗಿರ್ಬೋದು ಪ್ರಾಬ್ಲಿ. ಬಿಕಾಸ್ ಅವ್ರು ಅಲ್ಲೂ ಆ ಪ್ಲೇಸಿಗೆ ಹೋಗಿ ಮಾಡ್ತಿದ್ದೀರಲ್ವಾ ನೀವು? ಆ ಪ್ಲೇಸಲ್ಲಿ ಒಂದು ಶೆಡ್ಯೂಲ್ ಪ್ಲಾನ್ ಮಾಡಿದ್ದೀವಿ, ಅಲ್ಲೂ ಪ್ಲಾನ್ ಮಾಡಿದ್ದೀವಿ. ಆ್ಯಂಡ್ 17 ವರ್ಷ ಆಗಿತ್ತು ಮನೆ ಲಾಕ್ ಆಗಿ. ನಾವೇ ಓಪನ್ ಮಾಡಿ 17 ವರ್ಷ ನಂತರ ಆ ಮನೆ ಬಾಗಿಲು ಓಪನ್ ಮಾಡಿದ್ವಿ. ಸುಮಾರು ಒಂದು 7-8 ನಾಗರಹಾವುಗಳಿದ್ದಾವೆ, 4 ರಿಂದ 5 ಲಕ್ಷ ಬಾವಲಿಗಳು ನೋಡ್ಬೋದು ನೀವು. ಸೊ ಅದೇ ಆಗುತ್ತೆ, ಹಾಗಾಗುತ್ತೆ ಡೆಫಿನೆಟ್ಲಿ. ಅದೇ ರೀತಿ ಒಂದು ಪ್ರವಾಸಿ ಮಂದಿರದಲ್ಲಿ ಶೂಟ್ ಮಾಡಿದ್ದೀನಿ, ಸಂಕೇಶ್ವರದ ಹತ್ರ. ಅಲ್ಲಿ ನಾನು ಕೂಡ ಶೂಟ್ ಮಾಡಿದಾಗ ಒಂಥರ ಶಿವರಿಂಗ್ ಆಗ್ತಾಯಿದ್ರು, ಕೋಲ್ಡ್ ಆಗಿ ಫೀಲ್ ಆಗ್ತಾಯಿದ್ರು. ಆ್ಯಂಡ್ ಒಂದೊಂದು ಸತಿ ತುಂಬಾ ಐ ಯೂಸ್ ಟು ಫೀಲ್ ಡಿಪ್ರೆಸ್ಡ್ ಆ್ಯಂಡ್ ಲೋ ಅಂದರೆ. ಸೊ ಆ ಟೈಮಲ್ಲಿ ಅದಾದಮೇಲೆ ಅಲ್ಲಿಂದ ಬಂದಮೇಲೆ ಐ ಹ್ಯಾಡ್ ಟು ಮೀಟ್ ಅ ಹೀಲರ್. ದೇರ್ ಇಸ್ ಅ ಫ್ರೆಂಡ್ ಆಫ್ ಮೈನ್, ವಾಸ್ವಿ, ಆ್ಯಂಡ್ ಶಿ ಅಂದರೆ ಡಿಡ್ ಲಾಟ್ ಆಫ್ ಸೆಷನ್ಸ್ ಆನ್ ಮೀ ಟು ಯುನೋ ನಾನು ಸ್ವಲ್ಪ
ಆ ಮನೋಭಾವದಿಂದ ಆ ಇಮೋಷನ್ಸ್ ನಾನು ಆಚೆ ಬರಬೇಕು ಅಂದ್ರೆ ಆಕ್ಚುಲಿ ಇವಾಗ ತುಂಬಾ ಸೆಂಟಿಮೆಂಟ್ಸ್ ಇರುವಂತ ಒಂದು ಸೀನ್ಗಳು ಮಾಡ್ಬೇಕಾದ್ರೆ ಈ ತರ ಅನುಭವ ಆಗ್ತಿತ್ತಾ ಹೇಗೆ ಅಂತ? ಆ ಥರ ಇಲ್ಲ. ಈವನ್ ನಮ್ಮ ಪಿಕ್ಚರ್ ಅಭಿನೇತ್ರಿ ಬಯೋಪಿಕ್ ಇರೋದ್ರಿಂದ ಸುಮಾರು ನಾವು ರಿಯಲ್ ಪ್ಲೇಸಸ್ ಅಲ್ಲಿ ಶೂಟ್ ಮಾಡಿದಾಗ ಒಂಥರ ಇತ್ತು. ಇಟ್ ವಾಸ್ ಸಮಥಿಂಗ್ ಡಿಫ್ರೆಂಟ್. ಯಾಕಂದ್ರೆ ಸುಮಾರು ಜನ ಹೇಳ್ತಾ ಇದ್ರು, ನೀವು ಅವ್ರ ಥರ ಕಾಣಿಸ್ತಾ ಇದ್ದೀರಾ, ನೀವು ಇದೇ ಜಾಗದಲ್ಲಿ ಅವ್ರು ಬಂದಿದ್ರು, ನಾವು ಊಟ ಕೊಟ್ಟಿದ್ವಿ, ಇದು ಅದು ಅಂತ ಏನೇನೋ ವಿಷಯಗಳು ಮಾತಾಡ್ತಾನೆ ಅಲ್ವಾ. ಸೊ ಐ ಥಿಂಕ್ ಬಟ್ 100% ಸಮಥಿಂಗ್ ಟಚಸ್ ಯು ನೋ. ಏನು ಅಂದ್ರೆ ಗೊತ್ತಿಲ್ಲ, ಬಟ್ ಏನು. ಓಕೆ, ಸುಧೀರ್ ಹೆಬ್ಬಾರ್ ಅವರೇ, ಇವಾಗ ನೀವು ಕೇಳ್ತಾ ಇದ್ರಿ ಪೂಜಾ ಗಾಂಧಿ ಅವ್ರು ಹೇಳಿದ್ದು ಒಂದು ಪಾತ್ರದ ಆವಾಹನೆ ಮಾಡ್ಕೊಂಡಾಗ ಆದಂಥ ಅನುಭವ, ಇನ್ನೊಂದು ಹಾರರ್ ಮೂವಿಯಲ್ಲಿ ಮಾಡಿದಂಥ ಅನುಭವ. ಸೊ ಈ ಅನುಭವಗಳ ಬಗ್ಗೆ ಏನು ಹೇಳ್ತೀರಾ ಸರ್ ಅಂತ? ಇದನ್ನು ನಾವು ಸಜೆಸ್ಟಿಬಿಲಿಟಿ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡಬಹುದು. ಇವರು ನಮ್ಮ ರಿಸರ್ಚರ್ ಹೇಳಿದ್ರು ಏನಂದ್ರೆ, ಈ ಥರದ್ದು ಅಭಿಪ್ರಾಯ ಈ ಸ್ಪಿರಿಟ್ಸ್ ಇದಾವೆ ಅಂತೇಳಿ. ಅವರಷ್ಟು ಧೈರ್ಯವಾಗಿ ಹೇಳಿದಷ್ಟು ನಾನು ಅಷ್ಟು ಧೈರ್ಯವಾಗಿ ಹೇಳ್ತಾ ಇಲ್ಲ ಸ್ಪಿರಿಟ್ಸ್ಗಳು ಇದಾವ ಇಲ್ವಾ. ಯಾಕಂದರೆ ವೈಜ್ಞಾನಿಕವಾಗಿ ಅದು ಸಂಪೂರ್ಣವಾಗಿ ಇದೆ ಅಂತ ಸ್ಪಷ್ಟವಾಗಿಲ್ಲ. ಇನ್ನೊಂದು ವಿಚಾರ ಹೇಳಬೇಕಾದ್ರೆ ನಿಮಗೆ $1 ಮಿಲಿಯನ್ ಪ್ರಶಸ್ತಿ ಡಿಕ್ಲೇರ್ ಮಾಡಿದ್ದಾರೆ ಯಾರಾದರೂ ಈ ಥರದ್ದು ವಿಚಾರಗಳನ್ನು ಗ್ಯಾರಂಟಿಯಾಗಿ ಇದೆ ಅಂತ ಪ್ರೂವ್ ಮಾಡಿದರೆ. ಆ ವಿಚಾರ ಇನ್ನೂ ಯಾವುದು ಕ್ಲೈಮ್ ಆಗಿಲ್ಲ, ಇನ್ನೂ ಆ ಪ್ರಶಸ್ತಿ ಹಾಗೇನೇ ಇದೆ. ಯಾರು ರಿಸರ್ಚ್ ಮಾಡೋರು, ಯಾರಾದ್ರು ಪ್ರೂವ್ ಮಾಡೋರು ಇದ್ದರೆ ಅದನ್ನು ಖಂಡಿತವಾಗಿ ಅದನ್ನು ಪಡ್ಕೊಳ್ಳುವಂಥ ಅವಕಾಶ ಇದೆ. ಇದನ್ನು ಮಾನಸಿಕವಾಗಿ ನಾವು ಹೇಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ಬೋದಂದರೆ, ಯಾವುದೇ ಪಾತ್ರದಲ್ಲಿ ಆವಾಹನೆ ಆದರೆ ನಮ್ಮ ಮನಸ್ಸಿನ ಮೇಲೆ ಅದರ ಪರಿಣಾಮ ಬಂದೇ ಬರುತ್ತದೆ. ಈಗ ಉದಾಹರಣೆಗೆ ಮಹಾತ್ಮ ಗಾಂಧೀಜಿಯವರ ಫಿಲ್ಮ್ ಮಾಡಿದವರು, ಅವರು ಅವರ ಸ್ವಭಾವದಲ್ಲೂ ತುಂಬ ಬದಲಾವಣೆಗಳಾಗಿತ್ತು ಆ್ಯಕ್ಟ್ ಮಾಡಿದವರ ಸ್ವಭಾವದ ಮೇಲೆ. ಇದೇ ಥರ ದೆವ್ವ ಮಾತ್ರ ಅಲ್ಲ, ಯಾವುದೇ ವಿಚಾರಗಳನ್ನು ನಾವು ಡೀಪಾಗಿ ತುಂಬ ಒಂದು ಇಮ್ಯಾಜಿನರಿ ಲೆವೆಲ್ ಬಿಟ್ಟು ಈ ಆಕ್ಟರ್ಸ್ಗಳು ರಿಯಲಿ ಅದನ್ನು ಆ್ಯಕ್ಟ್ ಮಾಡ್ತಾರೆ. ನಾವು ಸೈಕೋಥೆರಪಿಯಲ್ಲಿ ತುಂಬ ಇಮ್ಯಾಜಿನರಿ ಟೆಕ್ನಿಕ್ಸ್ ಯೂಸ್ ಮಾಡ್ತೇವೆ. ಭಯ ಇಲ್ಲದೆ ಇರುವ ರೀತಿಯಲ್ಲಿ ಇಮ್ಯಾಜಿನ್ ಮಾಡಿಕೊಂಡು, ಅಥವಾ ಭಯ ಇರುವಂಥ ಹಾವಿನ ಭಯ ಇದ್ದವರಿಗೆ ಉದಾಹರಣೆಗೆ ಅದನ್ನು ಹಾವಿನ ಹತ್ರ ಕರ್ಕೊಂಡೋಗಿ ಅಥವಾ ಇಮ್ಯಾಜಿನರಿ ಲೆವೆಲಲ್ಲಿ ಅವರಿಗೆ ಭಯ ಬಿಡಿಸುವಂಥ ಕಾರ್ಯಕ್ರಮಗಳನ್ನೆಲ್ಲ ನಾವು ಮಾಡ್ತೇವೆ. ಇವರು ಅದು ಇಮ್ಯಾಜಿನರಿಗಿಂತ ಬಿಟ್ಟು ರಿಯಲಿ ಆ ಪಾತ್ರದಲ್ಲೇ ಪೂರ್ತಿಯಾಗಿ ಒಂದಾಗಿರ್ತಾರೆ. ಅದರಿಂದ ಅವ್ರ ಮನಸ್ಸಿನ ಮೇಲೆ ಅದರ ಪ್ರಭಾವ ಡೆಫಿನೆಟ್ ಆಗಿ ಜಾಸ್ತಿ ಇದ್ದೇ ಇರುತ್ತೆ. ಓಕೆ ಸರ್, ಓಕೆ, ಮತ್ತೆ ಮಾತಾಡ್ತೀನಿ ಸರ್. ಇನ್ನು ಸತೀಶ್ ಪ್ರಧಾನ್ ಅಭಿನೇತ್ರಿ ಚಿತ್ರದ ನಿರ್ದೇಶಕರು ಕೂಡ ನಮ್ಮ ಜೊತೆಗಿದ್ದಾರೆ. ಸತೀಶ್ ಅವರೇ, ನೀವು ಕಂಡ ಹಾಗೆ ಮುಖ್ಯವಾಗಿ ಎಂಥ ಒಂದು ಸೀನ್ಸ್ನ ಮಾಡುವಂಥ ಸಂದರ್ಭದಲ್ಲಿ ಪೂಜಾ ಗಾಂಧಿ ಡಿಸ್ಟರ್ಬ್ ಆಗ್ತಾ ಇದ್ರು ಅಂತ ಸರ್? ಇಷ್ಟು ತನಕ ಅದೇ ಕೇಳ್ತಾ ಇದ್ದೆ. ನಿಜವಾಗ್ಲೂ ಏನಾಗುತ್ತೆ ಮೇಡಮ್ ಅಂತ ಹೇಳಿದ್ರೆ, ಅಭಿನೇತ್ರಿ ಶುರು ಮಾಡಿ ಆದಮೇಲೆ ಯಾವುದೇ ರೀತಿಯ ನಮಗೆ ಕೆಟ್ಟ ಅನುಭವಗಳಾಗಲಿ ಆ ರೀತಿ ಏನೂ ಆಗಿಲ್ಲ, ತುಂಬಾ ಒಳ್ಳೆಯದಾಗ್ತಾ ಬಂದಿದೆ. ಬಟ್ ಏನು ಅಂತ ಹೇಳಿದ್ರೆ, ಒಬ್ಬ ಕಲಾವಿದ ಆಗಿರಲಿ ಅಥವಾ ಕಲಾವಿದೆಯರಾಗಿರಲಿ ಒಂದು ಪಾತ್ರನ ಆಹ್ವಾನ ಮಾಡ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವರಿಗೇ ಗೊತ್ತಿಲ್ಲದಂಗೆ ಮನಸ್ಸೊಳಗಡೆ ಪ್ರಿಪೇರ್ ಆಗ್ತಾ ಇರ್ತಾರೆ ಅವರು. ಆ ಪಾತ್ರದಕ್ಕೆ ಬೇಕಾದಂಥ ಆಂಗಿಕ ಭಾವನೆ, ಮ್ಯಾನರಿಸಮ್ ಅಂತ ಕರಿತೀವಿ, ಮತ್ತು ಮಾತುಕತೆ, ಆ ಉಡುಗೆ ತೊಡುಗೆ, ನಡಿಗೆ, ಇದೆಲ್ಲ ಏನಾಗುತ್ತೆ ತಮಗೆ ಅವರಿಗೆ ಗೊತ್ತಿಲ್ಲದಂಗೆ ಅದು ಮನಸ್ಸಲ್ಲಿ ಹೋಗ್ತಾ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಸಿನಿಮಾ ಮುಗಿಯೋ ತನಕ ತನ್ನಿಚ್ಚಿಗೆ ತಾನೇನೆ ತನಗೆ ಗೊತ್ತಿಲ್ಲದಂಗೆ ಕೆಲವೊಂದು ಬದಲಾವಣೆಗಳಾಗ್ತಾ ಇರುತ್ತೆ ಆ ಸಿನಿಮಾದಿಂದ, ಆ ಸಿನಿಮಾ ಮೂಡಿಂದ ಹೊರಗೆ ಬರೋ ತನಕ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ ನನ್ನ ಗಮನಕ್ಕೆ ಬಂದಂಗೆ ಪೂಜಾ ಮೇಡಮ್ ಆ್ಯಕ್ಟ್ ಮಾಡಿ ಆದಮೇಲೆ ತುಂಬ ಈ ಸೆಂಟಿಮೆಂಟ್ ಓರಿಯೆಂಟೆಡ್ ಸೀನ್ಸ್ ಆಗಿರ್ಬೋದು, ಆಮೇಲೆ ತುಂಬ ಪರ್ಫಾರ್ಮೆನ್ಸ್, ನೀವು ಇದರಲ್ಲಿ ನೋಡ್ತಾ ಇದ್ದೀರಾ, ಟ್ರೈಲರಲ್ಲಿ ನೋಡ್ತಾ ಇದ್ದೀರಾ, ಆ ರೀತಿ ಶಾರ್ಟ್ಸ್ ಇದ್ದಾಗ ಮಾತ್ರ ಅವರು ಸ್ವಲ್ಪ ಏನಾಗ್ತಾಯಿದ್ರು ಅಂತ ಹೇಳಿದ್ರೆ ಒಂದಷ್ಟು ಡಿಸ್ಟರ್ಬ್ ಆಗಿ ಕೂತ್ಕೊಂತಿದ್ರು ಹೊರತು, ಬಿಟ್ಟರೆ ಬೇರೆ ಯಾವ ಒಂದು ಶಾರ್ಟ್ಸಲ್ಲಾಗಲಿ ಸೀನಲ್ಲಾಗಲಿ ಅವರು ಡಿಸ್ಟರ್ಬ್ ಆಗಿದ್ದಿಲ್ಲ. ತುಂಬ ಖುಷಿಯಿಂದ ಆ್ಯಕ್ಟ್ ಮಾಡಿದ್ದಿದೆ. ಬಟ್ ಅದೇ ಇಷ್ಟ ತನಕ ನಾನು ಕೇಳಿದ್ದು ಇದ್ರ ಪ್ರಕಾರ ಯಾವುದೇ ಕಾರಣಕ್ಕೂ ಅಭಿನೇತ್ರಿ, ಈಗ ನೋಡ್ತಾ ಇದೆ ಕೆಳಗಡೆ ಪೂಜಾ ಗಾಂಧಿ ಹಿಂದೇನು ಭೂತ ಅದು ಇದು ಅಂತ ಹೇಳ್ಬಿಟ್ಟು, ನಿಜವಾಗ್ಲೂ ಆ ರೀತಿಯ ಕೆಟ್ಟ ವಿಷಯ ಅಂತೂ ಇಲ್ಲವೇ ಇಲ್ಲ. ಅಭಿನೇತ್ರಿ ಶುರು ಮಾಡಿ ಆದಮೇಲೆ ಅಭಿನೇತ್ರಿ ತಂಡಕ್ಕಿರ್ಬೋದು, ಅಭಿನೇತ್ರಿ ನಿರ್ದೇಶಕರಿಗಿರ್ಬೋದು, ಮತ್ತು ಅಭಿನೇತ್ರಿಯ ನಿರ್ಮಾಪಕರಾದಂಥ ಪೂಜಾ ಗಾಂಧಿ ಅವರಿಗಿರ್ಬೋದು, ತುಂಬ ಒಳ್ಳೆಯದೇ ಆಗಿದೆ ಮೇಡಮ್. ಓಕೆ, ಅಂದರೆ ಹೆಚ್ಚೆಚ್ಚಾಗಿ ಪಾತ್ರದಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೀನಿ, ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದ್ರಷ್ಟೇ ಅಂತ. ಭೂತ ಪ್ರೇತದ ಚೇಷ್ಟೆ ಏನು ಇಲ್ಲ. ಅಲ್ಲ, ಯಾವುದೇ ನಟ ಅಥವಾ ನಟಿಯಾಗಿರ್ಲಿ, ಅದೇನಾಗುತ್ತೆ ಅಂತ ಹೇಳಿದ್ರೆ ಆಟೋಮೆಟಿಕಲಿ ಆ ಪಾತ್ರನ ಅನುಸರಿಸ್ತಾರೆ ಕೂಡ. ನಿಮಗೇನಾಗುತ್ತೆ, ಈಗ ನಾಯಕ ನಟರು ಕೂಡ ಅಷ್ಟೇನೆ, ನೀವು ನೋಡಿ ಅವರು ಫೈಟ್ ಇರುತ್ತೆ, ಈಗ ಒಂದು ಫೈಟ್ ಸೀಕ್ವೆನ್ಸ್ ಅನ್ನ ಇಟ್ಕೊಂಡು ನಾನು ಶೂಟ್ ಮಾಡ್ತಾ ಇರಬೇಕಾದ್ರೆ ಏನಾಗುತ್ತೆ ಅಂದ್ರೆ, ಆ ಫೈಟ್ ಮುಗಿದು ಹೊರಗಡೆ ಬರಬೇಕಾದ್ರೆ ಅವರ ಆಂಗಿಕ ಭಾವನೆ ಅದೇ ತರ ಇರುತ್ತೆ, ಗೊತ್ತಾ ನಿಮಗೆ? ಅದು ಇನ್ವಾಲ್ವ್ಮೆಂಟ್ ಅಂತ ಕರಿತೀವಿ. ಆದರೆ ಕೆಲವೊಂದು ಕಡೆ ಎಲ್ಲೋ ತುಂಬಾ ಹಚ್ಕೊಂಡಾಗ ಪಾತ್ರನ
ತುಂಬಾ ಅನುಭವಿಸಿದಾಗ ಪಾತ್ರನ ಅದರಿಂದ ಹೊರಗೆ ಬರೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಷ್ಟೇ. ಓಕೆ ಓಕೆ. ಉಷ್ ಚಿತ್ರದ ನಿರ್ದೇಶಕ ಮತ್ತೆ ನಿರ್ಮಾಪಕರಾದ ಶೇಖರ್ ಗೌಡ ಅವ್ರ ಜೊತೆಗೆ ಮಾತಾಡಿ. ಶೇಖರ್ ಗೌಡ ಅವರೇ, ನಿಮ್ಮ ಚಿತ್ರದ ನಾಯಕಿ ಸುಮಾರು ವಿಚಾರಗಳನ್ನ ಹೇಳ್ತಾ ಇದ್ರು. ಸೊ ತುಂಬಾ ಸಿನಿಮಾದ ಸಂದರ್ಭದಲ್ಲಿ ಮನೆಯಲ್ಲಿದ್ದಾಗಲೂ ಕೂಡ ಹೆದರಿಕೆ ಅನ್ನೋದು ಕಾಡ್ತಾ ಇತ್ತು. ಇನ್ನು ಶೂಟಿಂಗ್ ಆದಾಗ್ಲೂ ಕೂಡ ಆತರ ಏನಾದ್ರು ಮುಖದಲ್ಲಿ ಏನಾದ್ರು ಆತರ ಹೆದರ್ಕೊಳ್ಳುವಂಥದ್ದು ಆತರ ಭಾವನೆಗಳೇನಾದ್ರು ಕಾಣದ ಹೇಗೆ ಅಂತ? ಮೇಡಮ್, ಅದು ಇನ್ನೊಂದು ಏನಂತ ಫಸ್ಟ್ ನಾನು ಏನು ಹೇಳ್ತೀನಿ ಅಂದರೆ, ಇದು ನಂದು ಒಂದು ಕಲ್ಪನೆಯಲ್ಲಿ ಮೂಡಿ ಬಂದಿರೋ ಕತೆ. ಇದು ಯಾವುದೇ ಒಂದು ನೈಜ ಘಟನೆ ಏನಿಲ್ಲ ಇದರಲ್ಲಿ. ಸೊ ಇವ್ರು ಹೇಳ್ದಂಗೆ ಅದು ನಾವು ಮಾಡ್ಬೇಕಾದ್ರೆ ನಮ್ಗಲ್ಲಿ ಏನು ತೊಂದರೆ ಅಂತಂದರೆ, ನಾವು ಬೆಳಿಗ್ಗೆ ಹೊತ್ತು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಏನು ಪ್ಲ್ಯಾನ್ ಮಾಡ್ಕೊಂಡಿರ್ತೀರಿ ಸೀನ್ ಮಾಡಬೇಕು ಅಂತ ನಮ್ಗೆ ಅದು ಆಗ್ತಾನೆ ಇರಲಿಲ್ಲ. ಅದು ಹಾರ್ಡ್ಲಿ ನಾವು ಒಂದು ದಿವಸಕ್ಕೆ ಒಂದು ಸೀನ್ ಮಾಡಿದ್ರೆ ಹೆಚ್ಚಾಗೋದು. ಸೊ ಈ ಥರ ನಮಗೆ ಸಮಸ್ಯೆ ಅಲ್ಲಾಗ್ತಾ ಇತ್ತು. ತುಂಬಾನೇ ಅಡೆತಡೆ ಆಗ್ತಾ ಇತ್ತು. ನಾವು ಎಷ್ಟು ಕಾನ್ಫಿಡೆನ್ಸ್ ಆಗಿ ಇದ್ರು ಬೆಳಗ್ಗೆ ಬಂದ ತಕ್ಷಣ ನಾವು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಅನ್ಕೊಂಡ್ರು ಆಗ್ತಾ ಇರಲಿಲ್ಲ. ಅಲ್ಲಿ ಏನಾದರೂ ಒಂದು ಸಮಸ್ಯೆ. ಮತ್ತು ಇವ್ರಿಗೆ ತಲೆನೋವು ಸ್ಟಾರ್ಟ್ ಆಗ್ಬಿಡೋದು ಇದ್ದಕ್ಕಿದ್ದಂಗೆ. ಮತ್ತೆ ಒಂಥರ ಸ್ಟ್ರೆಸ್ ಇವರಿಗೆ. ಓಕೆ ಸಂಜನಾ, ನಿಮ್ಗೆ ತಲೆನೋವು ಇದೆಯಾ? ಅಂದ್ರೆ ತಲೆನೋವು ಒಬ್ಬೊಬ್ಬರಿಗೆ ಒನ್ ವೀಕ್ ಕಂಟಿನ್ಯೂಸ್ ಆಗಿ ಫಸ್ಟ್ ಶೆಡ್ಯೂಲ್ ಶೂಟ್ ಮಾಡಿದ್ವಿ. ಇನ್ನ ಸೆಕೆಂಡ್ ಶೆಡ್ಯೂಲ್ ಫೆಬ್ರವರಿ 2 ಇಂದ ಇದೆ. ಓಕೆ. ಅಂದ್ರೆ ಹಿಂದಿಂದನೂ ಏನೋ ತಲೆನೋವು ಬರೋದು ಆವಾಗ ತುಂಬಾ ಸ್ಟ್ರೆಸ್ಫುಲ್ ವರ್ಕ್ ಮಾಡಿದಾಗ? ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಿದ್ದು ಅದೇ, ನಾವು ವಿ ಹ್ಯಾವ್ 1 ವೀಕ್ ಶೂಟ್ ಅಲ್ಲ ಸರ್, ಅದನ್ನ ಬ್ರೇಕ್ ಮಾಡೋಣ. ನನಗೆ ತುಂಬಾ ನನ್ನ ತಲೆ ಮೇಲೆ ಏನಾದ್ರೂ ಒಂದು 100 ಕಿಲೋ ಏನಾದ್ರೂ ಒಂದು ಇಟ್ಬಿಟ್ರೆ ಸಡನ್ಲಿ ಬೆಳಗ್ಗೆ 7 o'clock ಅಲ್ಲಿ ಬಿ ಫೈನ್, ಬೈ 9-9:30 ಏನಾದ್ರೂ ಒಂದು 100 ಕಿಲೋ ಸಾಮಾನು ಎತ್ಕೊಂಡು ಡಪ್ ಅಂತ ಇಟ್ಬಿಟ್ರೆ ಹೆಂಗ್ ಫೀಲ್ ಆಗುತ್ತೆ. ಸೊ ಫೀಲಿಂಗ್ ಲೈಕ್ ದ್ಯಾಟ್ ಬಿಕಾಸ್ ಆಫ್ ದ ಹೈ ಕಾನ್ಸಂಟ್ರೇಷನ್ ಲೆವೆಲ್ಸ್. ಅಂಡ್ ನಾನು ಯಾವುದೇ ಒಂದು ಸಿನಿಮಾ ಮಾಡಿದ್ರು ಅದ್ರ ಬಗ್ಗೆ 100% ಒಂದು ಹೋಮ್ವರ್ಕ್ ಮಾಡಿರ್ತೀನಿ. ಮೀನುಗಾರರ ಕತೆ ಮಾಡಿದ್ರೆ ಹೋಗ್ಬಿಟ್ಟು ಮೀನುಗಾರರ ಜೊತೆ ಇರ್ತೀನಿ, 1-2 ದಿನ 3 ದಿನ ಇದ್ದು ಅವರ ನಡವಳಿಕೆ ನೋಡಿ ಅದನ್ನ ಕಲ್ತ್ಕೊಳ್ತೀನಿ. ಸೊ ಇದು ಒಂದು ದೆವ್ವದ ಸ್ಟೋರಿ ಆಗಿರೋದ್ರಿಂದ ಇದರ ಹೋಮ್ವರ್ಕು ನಾನು ಮಾಡಿದ್ದೀನಿ. ಲೈಕ್ ಲಾಟ್ ಆಫ್ ಡಾಕ್ಟರ್ಸ್ ಲೈಕ್ ಹರ್ ಅಂಡ್ ಲಾಟ್ ಆಫ್ ಸೈಕ್ಯಾಟ್ರಿಸ್ಟ್ ಅಂಡ್ ಡೂ ಸ್ಪಿರಿಟ್ಸ್ ಎಕ್ಸಿಸ್ಟ್ ಅಂಡ್ ಥಿಂಗ್ಸ್ ಲೈಕ್ ದ್ಯಾಟ್. ನಮ್ಮ ಈ ಕಾಲದಲ್ಲಿ ನಾವು ಇಷ್ಟು ಜಾಲಿಯಾಗಿ ಹ್ಯಾಪಿಯಾಗಿ ನಮ್ಮ ಕೆಲಸದಲ್ಲಿ ನಾವು ಇರ್ತೀವಿ, ಇದ್ರ ಬಗ್ಗೆ ನಾವು ಯೋಚನೆನೂ ಮಾಡಲ್ಲ. ಬಟ್ ಎಸ್, ಡೆಫಿನೆಟ್ಲಿ there are disturbed souls that exist. Okay, ee maatna yararu helidra paranormal activities to? No, definitely if you are educated and you know sumar sandarbhagalli it's been proven that see iga yaro alla adella kelad melenu kuda dhairya itta andre ಮಾಡಬೇಕು ನಾನು ಅಂತ. ಕರ್ತವ್ಯ ಅಲ್ವಾ, ನನ್ನ ಕರ್ತವ್ಯ, ನನ್ನ ಕೆಲಸ. ಸಿನಿಮಾ ಮೇಲೆ ಎಷ್ಟು ಪ್ರೀತಿ ಇದೆ. ಒಂದು ಸಿನಿಮಾ ಮಾಡೋದು ಬಿಟ್ಬಿಟ್ಟು ಬೇರೆ ಏನು ಮಾಡಕ್ ಬರಲ್ವೇ? ಸೊ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರಬೇಕು, ಗೆಲ್ಬೇಕು ಅಂತ ಒಂದು ಆಸೆ ಇದ್ರೆ ಖಂಡಿತವಾಗ್ಲೂ ವಿ ಹ್ಯಾವ್ ಟು ಓವರ್ಕಮ್ ಆಲ್ ದ ಬಿಗ್ಗೆಸ್ಟ್ ಚಾಲೆಂಜಸ್. ಇದು ಒಂದು ಚಿಕ್ಕ ಚಾಲೆಂಜ್ ಆಗಿರ್ಬೋದು. ಒಂದು ಹೀರೋ ಅವ್ರಿಗೆ ಬಿಟ್ರೆ ಒಂದು ಬಿಲ್ಡಿಂಗ್ ಇಂದ ಇನ್ನೊಂದು ಬಿಲ್ಡಿಂಗ್ 100 ಅಡಿನೂ ಇದ್ರೆ ಇಲ್ಲಿಂದ ಅಲ್ಲಿ ರೋಪ್ ಹಾಕೊಂಡು ಜಂಪ್ ಮಾಡ್ಬಿಡ್ತಾರೆ. ಸೊ ನಾನು ಅಟ್ಲೀಸ್ಟ್ ಆ ಜಂಪ್ ಮಾಡೋ ಕೆಲಸ ಆದ್ರೂ ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಚಾಲೆಂಜಸ್ ಅದೇ ಎವ್ರಿ ಪ್ರೊಫೆಷನ್. ಓಕೆ, ಶೇಖರ್ ಗೌಡ ಅವರೇ, ತುಂಬಾ ಇಂಟೆನ್ಸಿವ್ ಆಗಿ ಅಂದ್ರೆ ತುಂಬಾ ತೊಂದರೆ ಆಗಿದ್ದು ಎಂತ ಸಂದರ್ಭದಲ್ಲಿ, ಯಾವ ಸೀನ್ ಮಾಡುವಂತ ಸಂದರ್ಭದಲ್ಲಿ ಅಂತ ಹೇಳ್ತೀವಿ? ಅಲ್ಲಿ ಪ್ರತಿಯೊಂದು ಸೀನ್ ತುಂಬಾ ಭಯಂಕರವಾಗಿದೆ. ಅದ್ ಮಾಡ್ಬೇಕಾದ್ರೆ ನನಗಾದಂತ ಅನುಭವ ಏನು ಅಂತಂದ್ರೆ, ನಾನು ಅಲ್ಲಿ ನಿಂತಿದ್ದಾಗ ಪಕ್ಕದಲ್ಲಿ ಏನೋ ಒಂದು ಶಾಡೋ ಪಾಸ್ ಆದಂಗೆ ಆಗೋದು. ಸೊ ಏನು ಅಂತಂದ್ರೆ, ಬಟ್ ಒನ್ಸ್ ಆ ಮೂಮೆಂಟ್, ಆ ಒಂದು ಕ್ಷಣದಲ್ಲಿ ಒಂಥರ ಶಾಕ್ ಆದಂಗೆ ಆಗೋದು. ಬಟ್ ಏನು ಅಂತಂದ್ರೆ, ಏನೋ ಬಿಡು ನಮ್ಮ ಭ್ರಮೆ ಇರ್ಬೋದು ಅಂತ. ಇದು ನನಗೆ ಮನೆಯಲ್ಲೂ ಆಗಿದೆ. ಇದು ಮನೆಯಲ್ಲೂ ಸುಮಾರು ಸರಿ ಆಗಿದೆ ಈ ತರ ಶಾಡೋ ಪಾಸ್ ಆದಂಗೆ. ಬಟ್ ಏನು ಅನ್ನೋದು ಗೊತ್ತಿಲ್ಲ, ತಿಳ್ಕೊಬೇಕು ನಿಜವಾಗ್ಲೂ ಇದೆಯೋ ಇಲ್ವೋ ಅನ್ನೋದು. ಈಗ ಹೇಳ್ತಾ ಇದ್ರು ರಾಘವೇಂದ್ರ ಅವ್ರು ಹೇಳ್ತಾ ಇದ್ರು, ನನಗೆ ಆ ಮಗು ಫೋಟೋ ಒಂದ್ಸಲ ಕಬೋರ್ಡ್ ಮೇಲೆ ಕಾಣಿಸ್ತು ಅಂತ. ಸೊ ಈ ತರ ಏನಾದ್ರೂ ತೊಂದರೆ ಆಗಿದೆ ಅನ್ನುವಂಥ ಸಂದರ್ಭದಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಅನ್ನೋದು ಕಣ್ಣಿಗೆ ಕಾಣುತ್ತಾ ಹೇಗೆ ಅಂತ? ಕೆಲವೊಂದ್ಸಲ ನಾವು ಕ್ಯಾಮ್ರಾಗಳಲ್ಲಿ CCTV-ನಲ್ಲಿ ಸೆರೆ ಆಗಿದ್ದನ್ನ ಅಂಥದ್ದೆಲ್ಲ ನೋಡ್ತಾ ಇರ್ತೀವಿ, ಶ್ಯಾಡೋಸ್ ಬರೋದು ಅಥವಾ ಏನೋ ಕಂಪ್ಯೂಟರ್ಸ್ ಎಲ್ಲ ಒಡ್ಕೊಂಡು ಹೋಗೋದು. ಸೊ ಈ ತರ ಆಕ್ಟಿವಿಟೀಸ್ ಎಲ್ಲ ನೋಡ್ತಾ ಇರ್ತೀವಿ ನಾವು. ಸೊ ಏನ್ ಹೇಳ್ತೀರಾ ಅಂತ? ಡೆಫಿನೆಟ್ಲಿ ಕಣ್ಣು ಕಾಣಲ್ಲ, ಕೇಳೋದು ಇಲ್ಲ. ಅದು ನಮ್ಮ ಹತ್ರ ಸೈಂಟಿಫಿಕ್ ಎಕ್ವಿಪ್ಮೆಂಟ್ಸ್ ಇದೆ, ಡಿವೈಸಸ್ ಇದೆ. EVP ಅಂತ, ಎಲೆಕ್ಟ್ರಾನಿಕ್ ವಾಯ್ಸ್ ಪ್ರೊಸೆಸಿಂಗ್ ಯೂನಿಟ್, ಥರ್ಮಲ್ ಕ್ಯಾಮ್ರಾ, ಅದರೊಳಗೆ ಅಪರೇಷನ್ಸ್ ಬರುತ್ತೆ. ಮತ್ತು K2 ಮೀಟರ್ ಅಂತೀವಿ, EMF ಡಿಟೆಕ್ಟ್ ಆಗುತ್ತೆ, EMF ಮೀಟರ್ ಇರುತ್ತೆ. ಸೊ ಇಟ್ಸ್ ನಾಟ್ ದಟ್ ನಿಮಗೆ ರಾತ್ರಿನೇ ಹೋಗಬೇಕು, ರಾತ್ರಿನೇ ದೆವ್ವಗಳು ಕಾಣುತ್ತೆ, ರಾತ್ರಿನೇ ಅವ್ರು ಓಡಾಡೋದು, ಹಾಗೇನಿಲ್ಲ. ಎನಿ ಟೈಮ್ ಆಫ್ ದ ಡೇ ನಿಮ್ಮ ಹತ್ರ ಎಕ್ವಿಪ್ಮೆಂಟ್ಸ್ ಇದ್ದರೆ ಸರೌಂಡಿಂಗಲ್ಲಿರೋ ಎಲ್ಲ ಎಲೆಕ್ಟ್ರಿಕ್ ಡಿವೈಸಸ್ ಲೈಕ್ ಅವನ್, ಫ್ರಿಡ್ಜ್ ಎಲ್ಲ ಸ್ವಿಚ್ ಆಫ್ ಮಾಡಿ ವಿ ಡೂ ದ ಇನ್ವೆಸ್ಟಿಗೇಷನ್. ಸೊ ಇವಾಗ ನಂಗೆ ಬರೀ EVP ಬಂತು ಅಂದರೆ ಐ ವಿಲ್ ನಾಟ್ ಕನ್ಕ್ಲೂಡ್ ಅಲ್ಲಿ ಸ್ಪಿರಿಟ್ಸ್ ಇದೆ ಅಂತ. ಆ EVPಗೆ ಸಪೋರ್ಟಿಂಗ್ ಥರ್ಮಲ್ ಕ್ಯಾಮ್ರಾನೂ ಇರುತ್ತೆ, ಅದಕ್ಕೆ ಸರಿಯಾಗಿ EMF ಇರುತ್ತೆ. ಸೊ ಎಲ್ಲ ಜೊತೆಗೆ ನಮ್ಗೆ ಸಪೋರ್ಟ್ ಮಾಡಿದ್ರೆ ಪ್ರೂಫ್
ಬಂದ್ರೆ ದೆನ್ ವಿ ಕನ್ಕ್ಲೂಡ್ ದಟ್ ಇದೆ ಅಂತ. ನಾವು ಇದೆ ಅಂತ ಗೊತ್ತಾದ್ರೆ ದೆನ್ ವಿ ಸ್ಟಾರ್ಟ್ ಕನ್ವರ್ಸಿಂಗ್ ವಿತ್ ದ ಸ್ಪಿರಿಟ್. ಅದು ಈಸಿ ಅಲ್ಲ, ಇಟ್ ಟೇಕ್ಸ್ ಡೇಸ್ ಟುಗೆದರ್. ಇಲ್ಲ ನಮ್ಗೆ ವಿ ವಾಂಟ್ ಟು ಕಾನ್ವರ್ಸ್ ವಿತ್ ಯು, ಅವ್ರಿಗೆ ಕನ್ವಿನ್ಸ್ ಮಾಡಬೇಕು, ವಿ ಹ್ಯಾವ್ ಟು ಬಿಲ್ಡ್ ಅಪ್ ದಟ್ ರ್ಯಾಪೋ. ದೇರ್ ಆರ್ ಚಾನ್ಸಸ್ ಎಲ್ಲಿ ದೇ ವಿಲ್ ಹರ್ಟ್ ಅಸ್, ನಮ್ ಸೈಕಾಲಜಿ ನಮಗ್ ಡಿಪ್ರೆಸ್ ಮಾಡ್ತಾರೆ, ಅದೆಲ್ಲ ಆಗುತ್ತೆ. ಸೊ ದಿಸ್ ಲಾಟ್ ಆಫ್ ಶೀಲ್ಡಿಂಗ್ ವಿ ಡೂ, ಅವರ ಕ್ರಿಯೇಟ್ ಮಾಡಿ ತುಂಬಾ, ಇಟ್ಸ್ ಅ ಹ್ಯೂಜ್ ಪ್ರಾಸೆಸ್, ಲಾಂಗ್ ಪ್ರಾಸೆಸ್. ಬಟ್ ವೆನ್ ವಿ ಗೋ ದರ್ ಇಟ್ ಸುಮ್ಮನೆ ಹಾಗೆ ಕನ್ಕ್ಲೂಷನ್ ಆಗಲ್ಲ. ಇವಾಗ ನಾನಿ ಚಿತ್ರ ನಿರ್ದೇಶನ ಮಾಡ್ತಾ ಇದ್ದಾರೆ, ಸೊ ಆ ಶೂಟಿಂಗ್ ಸ್ಪಾಟ್ ಹೋದ್ರೆ ಗೊತ್ತಾಗುತ್ತೆ, ಆಕ್ಚುಲಿ ಡೆಫಿನೆಟ್ ಆಗಿ ಗೊತ್ತಾಗುತ್ತೆ. ಕೆಲವೊಂದು ಎಕ್ವಿಪ್ಮೆಂಟ್ಸ್ ಎಲ್ಲ ತಗೊಂಡು ಹೋದ್ರೆ ನಾನು ಎಕ್ಸಾಕ್ಟ್ಲಿ ಇವ್ರ ಪಾತ್ರ ಪ್ಲೇ ಮಾಡಿದ್ದೀನಿ. ಈಗ ರಾಮನಾಯ್ಡು ಸರ್ ಅವರ ಅವನು ಪಾರ್ಟ್ 2 ಅಂತ, ಅವನು ಪಾರ್ಟ್ 1 ತುಂಬಾ ದೊಡ್ಡ ಹಿಟ್ ಆಗಿದೆ. ಸೊ ಅವನು ಪಾರ್ಟ್ 2, ಅನಸೂಯ ಅಂಡ್ ಅವನು ಸುಮಾರು ಚಿತ್ರಗಳ ನಿರ್ದೇಶಕರು ರವಿ ಬಾಬು ಸರ್ ಅಂತ ಇದ್ದಾರೆ. ಕ್ಯಾಪ್ಟನ್ ರಾಜು ಅಂತ ಅವರ ಪಾತ್ರದ ಹೆಸರು ನಮ್ಮ ಸಿನಿಮಾನಲ್ಲಿ. ಅವನು ಪಾರ್ಟ್ 2 ಅಲ್ಲಿ ಐ ಹ್ಯಾವ್ ಪ್ಲೇಡ್ ಅ ಗೋಸ್ಟ್ ಬಸ್ಟರ್ ಇನ್ ದ ಫಿಲ್ಮ್ ಅಲಾಂಗ್ ವಿತ್ ಎಕ್ಸಾಕ್ಟ್ಲಿ ದಿ ಎಕ್ವಿಪ್ಮೆಂಟ್ಸ್ ಈಸ್ ಸೇಯಿಂಗ್. ಪರಿಚಯ ಕೂಡ ನಿಮಗೂ ಇದೆ. ಎಸ್ ಖಂಡಿತವಾಗ್ಲೂ ಆ ಎಕ್ವಿಪ್ಮೆಂಟ್ ಹಂಗೆ ಎತ್ಕೊಂಡ್ಬಿಟ್ಟು ಇಡೀ ದಿನ ಶೂಟ್ ಮಾಡೋದಲ್ಲಿ, ಅದು ಪೆನ್ಸಿಲ್ ಹೀಲ್ಸ್ ಹಾಕೊಂಡಿದ್ದೆ ಆ ಪಾತ್ರಕ್ಕೋಸ್ಕರ. ಇಟ್ಸ್ ವೆರಿ ಸ್ಟೈಲಿಶ್ ಗೋಸ್ಟ್ ಬಸ್ಟರ್. ಸೊ ವೆನ್ ಐ ಹ್ಯಾವ್ ಡನ್ ದಟ್, ನನಗೆ ದ ನೆಕ್ಸ್ಟ್ ಡೇ ಐ ಆಮ್ ನಾಟ್ ಏಬಲ್ ಟು ಕ್ಯಾರಿ ಎನಿಥಿಂಗ್ ಬಿಕಾಸ್ ದಟ್ ಎಕ್ವಿಪ್ಮೆಂಟ್ ಇಟ್ ಸೆಲ್ಫ್ ಇಸ್ ಸಮ್ 15 kilos. ನನ್ ಬರಾನೇ ಇರೋದು ಒಂದು 55 kilos. ನಾನು ನನ್ನ ಎತ್ಕೊಬೇಕಾ ಅದನ್ನ ಎತ್ಕೊಬೇಕಾ ನನಗೆ ಅರ್ಥ ಆಗದೆ. ಬಟ್ ಐ ಎಕ್ಸಾಕ್ಟ್ಲಿ ನೋ ಹೌ ದಟ್ ಎಕ್ವಿಪ್ಮೆಂಟ್ ವರ್ಕ್ಸ್. ಓಕೆ ತಮ್ಮೆಲ್ಲರ ಜೊತೆ ಮತ್ತಷ್ಟು ನಾನು ಚರ್ಚೆ ಮುಂದುವರಿಸ್ತೀನಿ. ಈಗ ಚಿಕ್ಕದೊಂದು ಬ್ರೇಕ್. ಭೂತಚೇಷ್ಟೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನೀಗ ಸತೀಶ್ ಪ್ರಧಾನ್ ಅವ್ರ ಜೊತೆಗೆ ಮಾತಾಡ್ತೀನಿ. ಸತೀಶ್ ಪ್ರಧಾನ್ ಅವರೇ, ಇವಾಗ ಪಾತ್ರವನ್ನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಪೂಜಾ ಗಾಂಧಿ ಆಕ್ಚುಲಿ ಕೆಲವೊಂದು ತುಂಬಾ ರೋಚಕವಾದಂಥ ದೃಶ್ಯಗಳು ಬರುತ್ತೆ ಸಿನಿಮಾದಲ್ಲಿ. ಸೊ ಕಲ್ಪನಾ ಅವ್ರ ಸಿನಿಮಾ ನೋಡಿದಾಗ ಪಾತ್ರವೇ ಅವರೇನೋ ಅನ್ನುವ ಹಾಗೆ ಪಾತ್ರವನ್ನ ನಿರ್ವಹಿಸುವಂಥದ್ದು. ಸೊ ಎಲ್ಲೋ ಆ ಥರನ ಅಂದರೆ ಕಲ್ಪನಾ ಅವ್ರಿಗೆ ಸರಿಸಮನಾಗಿ ಅವ್ರಿಗಿಂತ ಅದ್ಭುತವಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಪಾತ್ರವನ್ನ ನೋಡಿ ಅಂದರೆ ಕಲ್ಪನಾ ಅವರೇ ಅವ್ರಾಗಿದ್ರೇನೋ ಅನ್ನುವಂಥದ್ದು. ಸೊ ಇದಕ್ಕೋಸ್ಕರ ಈ ತೊಂದರೆ ಆಯ್ತಾ ಅನ್ನುವಂಥದ್ದು? ಇಲ್ಲ ಮೇಡಮ್, ನಿಜವಾಗ್ಲೂ ಹೇಳ್ತೀನಿ, ಕಲ್ಪನಾ ಮೇಡಮ್ ನಿಜವಾಗ್ಲೂ ಮಿನುಗುತ್ತಾರೇನೆ. ಅವರ ಒಂದು ನಟನೆಯನ್ನು ಮುಟ್ಟೋದಕ್ಕೆ ಯಾರ ಕೈಲಿ ಸಾಧ್ಯ ಇಲ್ಲ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಅಭಿನೇತ್ರಿ ಚಿತ್ರದಲ್ಲಿ ಕಲ್ಪನಾ ಮೇಡಮ್ ಅವರ ಲೈಫಿಂದ ಇನ್ಸ್ಪೈರ್ ಆಗಿದೆ ಅಭಿನೇತ್ರಿ ಕತೆ. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ನಾವು ಆ್ಯಕ್ಟಿಂಗ್ ಆಗಿರಲಿ ಮತ್ತು ಅವರ ಒಂದು ಹಾವಭಾವಗಳನ್ನಾಗಲಿ ಎಲ್ಲಿ ಕೂಡ ಕಾಪಿ ಮಾಡೋಕ್ಕೋಗಿಲ್ಲ, ಎಲ್ಲೂ ಕೂಡ ಕಾಪಿ ಮಾಡೋಕ್ಕೋಗಿಲ್ಲ. ಅಭಿನೇತ್ರಿ ಚಿತ್ರದಲ್ಲಿ ಪೂಜಾ ಗಾಂಧಿ ಮೇಡಮ್ ಪಾತ್ರ ಬಂದ್ಬಿಟ್ಟು ನಂದ ಅಂತ ಒಂದು ಪಾತ್ರ. ಓಕೆ, ಆ ಪಾತ್ರಕ್ಕೆ ಕೆಲವೊಂದು ಅದರದ್ದೇ ಆದಂಥ ಒಂದಷ್ಟು ಹೋಮ್ ವರ್ಕ್ ಬೇಕಿತ್ತು, ಅದನ್ನು ಮಾಡ್ಕೊಂಡ್ವಿ. ಬಟ್ ಚಿತ್ರದಲ್ಲಿ ಕೆಲವೊಂದು ಕಡೆ ಕೆಲವೊಂದು ದೃಶ್ಯಗಳಲ್ಲಿ ಉಪಯೋಗಿಸ್ಕೊಂಡಿದ್ದೀವಿ, ಇಲ್ಲ ಅಂತ ಹೇಳಲ್ಲ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಜಾಸ್ತಿ ಕಲ್ಪನಾ ಮೇಡಮ್ ಸಿನಿಮಾಗಳನ್ನೇ ನೋಡಿಕೊಂಡು ಕಲ್ಪನಾ ಮೇಡಮ್ ಅವರ ಮ್ಯಾನರಿಸಮ್ ಅನ್ನ ಕಾಪಿ ಮಾಡಿಕೊಂಡು ಅವರು ಡೈಲಾಗ್ ಡೆಲಿವರಿನ ಕಾಪಿ ಮಾಡಿಕೊಂಡು ಎಲ್ಲೂ ಕೂಡ ನಾವು ಸಿನಿಮಾದಲ್ಲಿ ಉಪಯೋಗಿಸ್ಕೊಂಡಿಲ್ಲ ಆ ರೀತಿ. ಬಟ್ ಏನಾಗುತ್ತೆ ಅಂತ ಹೇಳಿದಾಗ, ಅವಾಗಲೇ ಪೂಜಾ ಮೇಡಮ್ ಹೇಳ್ತಾ ಇದ್ರು, ಏನು ಅಂತ ಹೇಳಿದ್ರೆ, ನೀವು ಅವ್ರ ಥರ ಕಾಣಿಸ್ತೀರಾ, ಇವ್ರ ಥರ ಕಾಣಿಸ್ತೀರಾ, ಇವ್ರ ಥರ ಕಾಣಿಸ್ತೀರಾ ಅಂತ. ಅದೊಂದು ಕಾಂಪ್ಲಿಮೆಂಟ್ ಆಗಿರುತ್ತೆ. ಮತ್ತೆ ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ನಟಿಗೆ ನಾನು ಒಂದು ಡ್ರೀಮ್ ರೋಲ್ ಅಂತ ಇರುತ್ತೆ. ನೀವು ಯಾರನ್ನಾದ್ರೂ ಸಡನ್ ಆಗಿ ಕೇಳಿದ್ರೆ, ನಾನು ಕಲ್ಪನಾ ಅವ್ರ ಥರ ನಾನು ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ ಹೇಳ್ತಾರೆ, ಕರೆಕ್ಟ್ ಅಲ್ವಾ? ಬಟ್ ಜೀವನದಲ್ಲಿ ಆ ರೀತಿ ಆದರ್ಶ ವ್ಯಕ್ತಿ ಮತ್ತೆ ಆದರ್ಶ ನಟ ನಟಿ ಅಂತ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವರ ಒಂದು ಕೆಲವೊಂದು ಮ್ಯಾನರಿಸಮ್ ಗೊತ್ತಿಲ್ಲದೇನೆ ಬಂದಿರಬಹುದು. ಬಟ್ ಆ ನಟನೆಯಲ್ಲಿ ಮಾತ್ರ ಕೆಲವೊಂದು ಕಡೆ ಏನಾಗುತ್ತೆ, ವೈಯಕ್ತಿಕ ಒಂದಷ್ಟು ವಿಷಯಗಳು ಮನಸ್ಸಲ್ಲಿ ಇದ್ದಾಗಲೂ ಕೂಡ ಡಿಸ್ಟರ್ಬ್ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆ, ಇನ್ನು ಪೂಜಾ ಗಾಂಧಿ ಅವರೇ, ನಿಮ್ಗೆ ಅಂದ್ರೆ ಇಂಟೆನ್ಸಿವ್ ಆಗಿ ಸೈಕಾಲಜಿ ಓದಿದ್ದಾರೆ, ಅದಕ್ಕೆ ಹಂಗೆ ಮಾತಾಡ್ತಾರೆ. ಓಕೆ, ಪೂಜಾ ಗಾಂಧಿ, ನೀವು ಹೇಳ್ತಾ ಇದ್ರಿ ಕೆಲವೊಂದು ಸಂದರ್ಭದಲ್ಲಿ ತುಂಬಾ ಡಿಸ್ಟರ್ಬ್ ಆಗೋಗ್ಬಿಡ್ತಾ ಇದೆ, ಸೈಲೆಂಟ್ ಆಗಿ ಒಂದ್ ಕಡೆ ಇರಬೇಕು, ಯಾರ ಜೊತೆ ಮಾತಾಡಬಾರ್ದು. ಯಾಕೆ ಅಂದ್ರೆ ದ ಕ್ಯಾರೆಕ್ಟರ್ ವಾಸ್ ಸೋ ಡಿಫಿಕಲ್ಟ್. ಇಷ್ಟೊಂದು ಶೇಡ್ಸ್ ಇತ್ತು, ಅಷ್ಟೊಂದು ಡೀಪ್ ಆಗಿ ಇನ್ವಾಲ್ವ್ಮೆಂಟ್ ಇತ್ತು. ಅಂದ್ರೆ ಆಮೇಲೆ ನಾನು ಕೂಡ ಒಂದು ಅಭಿನೇತ್ರಿ, ಯುನೋ. ಸೊ ಒಂದು ಆಕ್ಟರ್ ಆಗಿ ಒಂದು ಆಕ್ಟರ್ ಪಾತ್ರನ ಪ್ಲೇ ಮಾಡಿದ್ರೆ, ಯಾಕೆಂದ್ರೆ ಆ ಕ್ಯಾರೆಕ್ಟರ್ ಜೊತೆ ಒಂದು ರಿಲೇಟ್ ಆಗ್ಬಿಡ್ತೀನಿ. ಏನಂದ್ರೆ ಪೂಜಾ ಗಾಂಧಿ ನಾನು ಇವತ್ತು ಒಂದು ನಂದ ಒಬ್ಳದ್ದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಐ ವಿಲ್ ಥಿಂಕ್ ಅಬೌಟ್ ನಂದ. ಓಕೆ, ಅವಳ ಜೊತೆ ಏನ್ ಇದಾಯ್ತು, ಅವಳ ಮನಸ್ಸಿಗೆ ತುಂಬಾ ನೋವಾಯ್ತು, ಯುನೋ. ಸೊ ಆವಾಗ ಇಮೋಷನಲ್ ಸೀನ್ಸ್ ಎಲ್ಲ ಪರ್ಫಾರ್ಮ್ ಮಾಡಿದಾಗ ಒಂಥರ ಮೈಂಡ್, ನಾನು ಪೂಜಾ ಗಾಂಧಿ ಹಾಗೆ ಹೇಳಲಿಲ್ಲ, ಐ ವಾಸ್ ಇನ್ ದಟ್ ಕ್ಯಾರೆಕ್ಟರ್. ಅಂಡ್ ನಂದಾಗೆ ಎಷ್ಟೊಂದು ಕಷ್ಟ ಆಗೋಯ್ತು, ನಾನು ಈ ಜಾಗಗೆ ಇದ್ದಿದ್ರೆ ನಾನು ಏನು ಮಾಡ್ತಾ ಇದ್ದೆ, ಆ ಫೀಲಿಂಗ್ ಆಟೋಮ್ಯಾಟಿಕ್ಲಿ ಬಂದ್ಬಿಡುತ್ತೆ, ಯುನೋ. ಅಂಡ್ ಹಾಗಾಗಿ ಸುಮಾರು ಸತಿ ಅಂದ್ರೆ ಯು ಥಿಂಕ್ ಆಫ್ ದ ಕ್ಯಾರೆಕ್ಟರೈಸೇಷನ್ ಅಂಡ್ ಯುನೋ, ಎಲ್ಲ ನಿಮ್ಮ ಅಕ್ಕದ ಪಕ್ಕದ ಇಡೀ ಅಟ್ಮಾಸ್ಫಿಯರ್ ಅಂತ ಕ್ರಿಯೇಟ್ ಆಗಿದೆ. ಅಂಡ್ ಯು ವಿಲ್ ಬಿ ಲೈಕ್, ಓಕೆ, ಯು ಆರ್ ಕ್ರೈಯಿಂಗ್ ಅಂಡ್ ಯು ಆರ್
it disturbs you, you know, and ಸುಮಾರು ಸತಿ ಒಂದೆರಡು ಇನ್ಸಿಡೆಂಟ್ಸ್ ಹಂಗೆ ಆಯ್ತು. ಸೊ ನನ್ನ ಮಮ್ಮಿ ಹೇಳ್ತಾ ಇದ್ರು ಮನೆಗೆ ಬಂದ ತಕ್ಷಣ, ಓಕೆ ನಾಟ್ ಡೋಂಟ್ ಪುಟ್ ದ ಬಿಂದಿ, ವೇಟ್, ಡೋಂಟ್ ವೇರ್ ಅ ಸಾರಿ, ಜಸ್ಟ್ ರಿಲ್ಯಾಕ್ಸ್, ಯು ನೋ. ಆ್ಯಂಡ್ ಈವನ್ ಸತೀಶ್ ಪ್ರಧಾನ್ ಅವರು ಹೇಳ್ತಾ ಇದ್ರು, ಮೇಡಮ್ ನೀವು ಶೂಟಿಂಗ್ ಆದ ತಕ್ಷಣನೇ ಮೇಕಪ್ ತೆಗೀರಿ, ಡೋಂಟ್ ಗೋ ಆಫ್ಟರ್ ದ ಪ್ಯಾಕಪ್ ಔಟ್ಸೈಡ್ ವಿತ್ ದ ಮೇಕಪ್, ಆ್ಯಂಡ್ ದೆನ್ ನೀವು ಅದೇ ಫೀಲಿಂಗ್ ಅಲ್ಲಿ ಹೋಗ್ತೀರಾ. ಸೊ ಹಾಗೆ ಓಕೆ ಸುಧೀರ್ ಹೆಬ್ಬಾರ್ ಅವರೇ, ಇವಾಗ ಇದೆಲ್ಲ ಕೇಳಿದಾಗ ಅವರ ಅನುಭವಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ತುಂಬ ಅಂದರೆ ವೀಕ್ ಆಗಿರೋವಂಥ ಪರ್ಸ್ನಾಲಿಟೀಸು ಅಥವಾ ಮೆಂಟಲಿ ತುಂಬ ವೀಕ್ ಆಗಿರೋವಂಥವ್ರಿಗೆ ಇಂಥ ತೊಂದರೆಗಳಂದರೆ ಎಲ್ಲೋ ಒಂದು ಕಡೆಗೆ ಸಿನಿಮಾ ನಟರಾಗಿರ್ಬೋದು ತುಂಬ ಭಾವನಾತ್ಮಕ ಜೀವಿಗಳು, ತುಂಬ ಸೆಂಟಿಮೆಂಟ್ಸ್ ಇರ್ತಾವೆ ಅವ್ರಿಗೆ ಅಂತ. ಸೊ ಇದು ಎಫೆಕ್ಟ್ ಮಾಡುತ್ತಾ ಅಥವಾ ತುಂಬ ವೀಕ್ ಮೈಂಡ್ ಇರೋಂಥವ್ರಿಗೆ ಎಫೆಕ್ಟ್ ಮಾಡುತ್ತಾ? ಸಾರಿ, ನಿಮ್ಮ ಇಂಟರಪ್ಟ್ ಮಾಡೋಕೆ ಸ್ವಲ್ಪ ಒಂದು ಇಷ್ಟಪಡ್ತೀನಿ. ಯಾಕೆ ಅಂದರೆ ಐ ಥಿಂಕ್ ಇವನ್ ಸಂಜನಾ ವಿಲ್ ಅಗ್ರಿ ಟು ದ್ಯಾಟ್. ವಿ ಆಲ್ ಆಕ್ಟರ್ಸ್ ಅಲ್ವಾ, ನಾವು ಆಕ್ಟ್ ಮಾಡಿದಾಗ ವಿ ಹ್ಯಾವ್ ಟು ಪ್ಲೇ ವಿತ್ ಲಾಟ್ ಆಫ್ ಇಮೋಷನ್ಸ್. ಮೇ ಬಿ ಸಮ್ಟೈಮ್ಸ್ ವಿ ಹ್ಯಾವ್ ಟು ಬಿ ಹ್ಯಾಪಿ, ವಿಲ್ ಥಿಂಕ್ ಆಫ್ ನಮ್ಮ ಜೀವನದಲ್ಲಿ ಏನು ಒಳ್ಳೆ ಘಟನೆ ಆಯ್ತು ಅಂದ್ರೆ ಅದನ್ನ ಯೋಚನೆ ಮಾಡಿ, ಯಾಕೆ ಅಂದ್ರೆ ನೂರಾರು ಜನ ನಮ್ ಹಿಂದೆ ಮುಂದೆ ಇರ್ತಾರೆ. ಅಂಡ್ ಬೇಜಾರ್ ಕೂಡ ಆಗ್ತಾ ಇದ್ರೆ ಒಳಗಡೆಯಿಂದ, ನಾನು ಕ್ಯಾಮ್ರಾ ಮುಂದೆ ಬಂದ ತಕ್ಷಣ ಸ್ಮೈಲಿಂಗ್ ಕೊಡ್ಲೇಬೇಕು, ಕರೆಕ್ಟ್ ಅಲ್ವಾ? ಸೊ ವಿ ವಿಲ್ ಪ್ಲೇ ವಿತ್ ಅವರ್ ನಮ್ಮ ಮನಸ್ಸಿಂದ, ವಿ ವಿಲ್ ಪ್ಲೇ ವಿತ್ ಅವರ್ ಲಾಟ್ ಆಫ್ ಇಮೋಷನ್ಸ್ ಅಂಡ್ ಅವರ್ ಓನ್ ಫೀಲಿಂಗ್ಸ್, ಯು ನೋ. ಸೊ ಹಾಗಾಗಿ ಐ ಥಿಂಕ್ ನಾಟ್ ಓನ್ಲಿ me or her, I think all the actors feel like that. ಹೌದು, ಇಮೋಷನಲಿ ಇನ್ವಾಲ್ವ್ ಆಗೋದ್ರಿಂದ ಈ ತರ ಆಗ್ತದೆ ಅಂತ ಅವರೇ ಒಪ್ಕೊಂಡಿದ್ದಾರೆ, ಅದು ಸತ್ಯನೂ ಹೌದು. ಅದ್ರ ಜೊತೆಗೆ ಭೀತಿಯೇ ಭೂತ ಅಂತ ಹೇಳಿದಾಗೆ ನಮ್ಮ ಹೆದರಿಕೆ ಇರುವ ಮನಸ್ಸಿನ ಸ್ಥಿತಿಯಿಂದಾಗಿ ನಮಗೆ ವಿಚಿತ್ರವಾಗಿ ಕೆಲವು ವಿಚಾರಗಳು ಕಾಣಿಸೋದು, ಅಥವಾ ಸ್ವಲ್ಪ ಕಂಡ ವಿಚಾರವನ್ನು ಅದೇ ದೇವ ಅಂತ ಅಂದ್ಕೊಳ್ಳೋದು. ಏನೋ ಬಿಳಿಯಾಗಿ ಏನೋ ಒಂದು ಸೆರಗು ಏನೋ ಒಂದು ನೇತಾಡ್ತಾ ಇದೆ ಬಟ್ಟೆ ಅಂದ್ರೆ ಅದೇ ಇದೆ ದೇವ ಅಂದ್ಕೊಳ್ಳೋದು. ನನಗೆ ಮನೆಯಲ್ಲಿ ಕಟ್ಟು ನೇತಾಡಿದ್ರೆ ಭಯ ಆಗುತ್ತೆ, ಆ ಮಟ್ಟಿಗೆ ತಲೆ ಕೆಡಿಸ್ಕೊಂಡ್ಬಿಟ್ಟು ಕಟ್ಟು ನೇತಾಡಿದ್ರೆ ಅದನ್ನ ಕಟ್ಟಿ ಅಂತ ಹೇಳ್ತೀನಿ. ಕಟ್ಟಾದ್ಮೇಲೆ ಇನ್ನೂ ಸ್ವಲ್ಪ ಶೇಕ್ ಆದ್ರೆ ಹಿಂದೆ ಹಂಗ್ ನೋಡಿದ್ರೆ ನನ್ನ ನಾಯಿ ಅಲ್ಲೇ ಕೂತ್ಕೊಂಡು ಅಲ್ಲಾಡಿಸ್ತಾ ಇರ್ತಾರೆ. ಹೆಂಗ್ ಭಯ ಆಗತ್ತೆ ಅಂದ್ರೆ ಡೋಸು. ಅಯ್ಯೋ, ನನ್ನ ಮನೇಲಿ ನಾನು ಹೇಗೆ ಇಲ್ಲಿ ನನ್ ಮನೇಲಿ ಒಬ್ರೇ ಬಿಡ್ಬೇಡಿ ಅಂತ ನಾನು ಫಿಕ್ಸ್ ಆಗೋಗಿದ್ದೀನಿ. ನಮ್ ಡ್ಯಾಡಿ ಏನಾದ್ರು ಇವಾಗ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಲ್ಲ, ಸೊ ಮೊದ್ಲು ಈ ತರದ್ ಏನಾದ್ರು ಬೇರೆಯವ್ರು ಏನಾದ್ರು ಹಿಂಗ ಅನುಭವ, ಮೊದ್ಲು ಯಾರಾದ್ರೂ ಕಲ್ತಾನ ಮಾಡಬಾರ ಬರ್ಲಿ ಬಿಡಿ ನೋಡೋಣ ಏನಾಗುತ್ತೆ ಅಂತ ನಾನು ಆರಾಮಾಗಿ ಕೂತ್ಕೊಳ್ಳೋಳು ಮನೆಯಲ್ಲಿ. ಅಲ್ಲ, ಈ ತರದ್ ಏನಾದ್ರು ರೋಚಕವಾದಂತ ಈ ದೆವ್ವದ ಸ್ಟೋರಿ ಕೇಳಿದಾಗ ಜನರ ಮೇಲೆ. ಬಟ್ ನಾನು ತುಂಬಾ ರಿಸರ್ಚ್ ಮಾಡ್ಬಿಟ್ಟಿದ್ದೀನಿ ಅಂಡ್ ವೈಯಕ್ತಿಕವಾಗಿ ಯುನೋ ರಿಯಾಲಿಟಿಯಲ್ಲಿ there is not that it will come and attack you anything like that, but still ಇದೆ. ತುಂಬಾ ನೋವಾಗಿ ಅವ್ರ ಸಾವನ್ನು ತಗೊಳಕ್ಕೆ ಒಬ್ರು ರೆಡಿ ಆಗಿರಲ್ಲ. ಸಪೋಸ್ ಸಾರಿ ಟು ಸೇ, ಬಟ್ ಸಪೋಸ್ ರೇಪ್ ವಿಕ್ಟಿಮ್ಸ್ ಹೆಂಗಸರು ಇರ್ತಾರೆ, ಅವರು ತುಂಬಾ ಖುಷಿಯಾಗಿ ಜೀವನ ಮಾಡ್ತಾ ಇರ್ತಾರೆ, ಸಡನ್ ಆಗಿ ಒಂದು ಗ್ಯಾಂಗ್ ರೇಪ್ ಆಗಿ ಅವ್ರು ಸತ್ತೋಗ್ತಾರೆ, ಅಥವಾ ಸಡನ್ಲಿ ಮರ್ಡರ್ ಆಗೋಗುತ್ತೆ, ಅಥವಾ ಒಂದು ಇಡೀ ಫ್ಯಾಮಿಲಿ ನಾನೇ ಕೊಂದು ಬಿಡ್ತಾರೆ ಯಾರಾದ್ರೂ ಮರ್ಡರರ್ಸ್. ಸೊ ದೋಸ್ ಆರ್ ದ ಪೀಪಲ್ ಹೂ ಆರ್ ರೆಸ್ಟ್ಲೆಸ್ ಬಿಕಾಸ್ ಅವರಿಗೆ ನ್ಯಾಯ ಆಗಿಲ್ಲ, ಅವ್ರು ಬದುಕಿರುವಾಗ ಅವ್ರಿಗೆ ನ್ಯಾಯ ಆಗಿಲ್ಲ. ಸೊ ಅವರು ಅವರ ರಿವೆಂಜ್ ಅನ್ನು ಹೇಗ್ ತೆಗಿಬೇಕು ಅಂತ ನೋಡ್ತಾ ಇರ್ತಾರೆ, ಒಂದು ಒಳ್ಳೆ ಆಪರ್ಚುನಿಟಿ ನೋಡ್ತಾ ಇರ್ತಾರೆ, ಅವ್ರು ಡಿಸ್ಟರ್ಬ್ ಆಗಿರ್ತಾರೆ. ನಾವು ವೈಯಕ್ತಿಕವಾಗಿ ಇಫ್ ಎನಿಬಡಿ ಈವನ್ ಪಿಂಚಸ್ ಅಸ್ ಸೋ ಮಚ್, ನಮಗೆ ಎಷ್ಟು ದ್ವೇಷ ಇರುತ್ತೆ ಯಾರ ಮೇಲಾದ್ರೂ. ಹಾಗಾಗಿ ಅಂತದಲ್ಲಿ ಯಾರಾದ್ರೂ ಒಬ್ರಿಗೆ ರೇಪ್ ಮಾಡಿದ್ರೆ, ಮರ್ಡರ್ ಮಾಡ್ಬಿಟ್ಟು ಕೊಂದು ಬಿಟ್ಟಿದ್ರೆ, ಸೊ ಡೆಫಿನೆಟ್ಲಿ ಅವ್ರಿಗೆ ಎಷ್ಟು ಅವ್ರ ಮನ್ಸಿಗೆ ನೋವಾಗಿರುತ್ತೆ, ಅವರ ಸೋಲ್ ರೆಸ್ಟ್, ಆತ್ಮವನ್ನು ಪೀಸ್ ಬರಲ್ಲ. ಕರೆಕ್ಟ್ ಅಲ್ಲ ಡಾಕ್ಟರ್? ಸೊ ದೇರ್ ಸೋಲ್ ವಿಲ್ ನಾಟ್ ಬಿ ಇನ್ ಪೀಸ್ ಅಂಡ್ ಅದು ಓಡಾಡ್ತಾ ಇರುತ್ತೆ ಸುಖವಾಗಿ, ನ್ಯಾಚುರಲ್ ಡೆತ್ ಆಗಿಲ್ವೇ. ಸೊ ದೋಸ್ ಆರ್ ದ ಪೀಪಲ್, ದೇ ಅಟ್ಯಾಕ್ ದ ವೀಕ್ ಸೋಲ್ಸ್. ಸಪೋಸ್ ಸ್ಪಿರಿಚುಲಿ ನಾನು ಭಗವಂತದ ಮೇಲೆ ಸ್ವಲ್ಪ ಕಮ್ಮಿ ನಂಬಿಕೆ ಇಟ್ಟಿದ್ರೆ ನನ್ಗೆ ಇವಾಗ ತನಕ ಮೆಂಟಲ್ ಆಗೋಗ್ತಾ ಇದೆ. ಏನಾದ್ರೂ ಹಿಂಗಾದ್ರೆ ದೇವ್ರೇ ಜೊತೆಗಿರಪ್ಪ ಅಂತ ಹೋಗ್ಬಿಟ್ಟು ಪೂಜೆ ಮನೆ ಕುತ್ಕೊಂಡ್ಬಿಟ್ಟು ಒಂದ್ 20 ನಿಮಿಷ ಚೆನ್ನಾಗಿ ಪ್ರೇ ಮಾಡ್ಬಿಡೋದು. ಪೂಜೆ ಮನೆ ಒಳಗಿದ್ರೆ ಚೆನ್ನಾಗಿ ಭಗವಂತ ಮುಂಚೆ ಕುತ್ಕೊಂಡು ಶಕ್ತಿ ಕೊಡಪ್ಪ ಸಹಿಸ್ಕೊಳ್ಳೋ ಶಕ್ತಿ, ಡಾಲರ್ ಏನಾದ್ರು ಹಾಕೊಂಡಿರೋದು ದೇವ್ರದ್ದು. ಸೊ ಆತರ ಏನಾದ್ರು ಇಲ್ಲ, ನನ್ನ ಹ್ಯಾಂಡ್ ಬ್ಯಾಗ್ ಅಲ್ಲಿ ನನ್ನ ಪರ್ಸಲ್ ಒಂದು ತಾವೀಸ್ ಇರುತ್ತೆ, ಒಂದು ದೇವ್ರದಿದೆ. ಬಟ್ ಏನೋ ಒಂದು ಹೋಲಿ, ಸಮಥಿಂಗ್ ಹೋಲಿ ಇಸ್ ಪ್ರೊಟೆಕ್ಟಿಂಗ್ ಯು ಅಂತ ಒಂದು ಭರವಸೆಯಲ್ಲಿ ನಾನು ಹೋಗ್ಬಿಟ್ಟು ತಿರ್ಗಾ ನನ್ನ ಕೆಲ್ಸಕ್ಕೆ ಹೋಗ್ತೀನಿ. ಇವಾಗ ಮೂವಿ ಒಪ್ಕೊಂಡಿದೀವಿ, ತುಂಬಾ ಕಷ್ಟಪಟ್ಟು ಒಪ್ಕೊಂಡಿದೀವಿ. ಸೊ ಹೇಗ್ ಬಿಟ್ಕೊಡಕ್ ಆಗತ್ತಲ್ವಾ? ಸೊ ಐ ಆಮ್ ಲೈಕ್ ಇಟ್ಸ್ ಅ ಹ್ಯೂಜ್ ಪ್ಯಾನಿಕ್ ಸಿಚುವೇಶನ್. ಈಗ ಇನ್ನ 10 ದಿನ ಶೂಟ್ ಇದೆ. ನಾನು ಮಮ್ಮಿಗೆ ಫೋನ್ ಮಾಡ್ಬಿಟ್ಟು, ಮಮ್ಮಿ ನೀವು ಬನ್ನಿ, ಡ್ಯಾಡಿ ನೀವು ಬನ್ನಿ, ಯಾರಾದ್ರೂ ಶೂಟಿಂಗ್ ಬಂದ್ರೆ ಬರ್ಬೇಡಿ, ನಾನು ನೋಡ್ಕೊಳ್ತೀನಿ ನನ್ನ ಕೆಲಸ ಅಂತ. ನಾನು ಎಲ್ಲಾರ್ಗು ಬರ್ಬೇಡಿ, ಡಿಸ್ಟರ್ಬ್ ಮಾಡ್ಬೇಡಿ ಅಂತ ಚಪ್ಪಲಿ ಏನಾದ್ರು ಹಾಕೊಂಡ್ ಮಲಗಿದ್ದು. ಈಗ ಎಲ್ಲ ಉಲ್ಟಾ ಆಗ್ತಾ ಇದೆ. ರಾತ್ರಿ ನಾನು ಮಲ್ಗಿದ್ರೆ ಯಾರೋ ಹಂಗ್ ಎಳೆದ್ರು ಕಾಲ್ ಹತ್ರ ಇತ್ತು. ನಾನು ನನ್ನ ತಂಗಿ ಒಂದೇ ರೂಮಲ್ಲಿ ಮಲ್ಗೋದು, ಅವಳು ಶೂಟಿಂಗ್ಗೋಸ್ಕರ ಆಚೆ ಹೋಗಿದ್ದಾಳೆ.
ಸೊ ಅವಳ ಪಕ್ಕದಲ್ಲಿದ್ರೆ ಬಟ್ ಐ ಆಮ್ ಅಲೋನ್. ಇಟ್ ಇಸ್ ಜಸ್ಟ್ ಐ ಕೆನಾಟ್ ಬಿ ಅಲೋನ್. ಐ ಕೆನಾಟ್ ಟೆಲ್ ಮೈ ಡ್ಯಾಡಿ ನನ್ನ ಜೊತೆ ನನ್ನ ರೂಮಲ್ಲಿ ಮಲ್ಗಿ ದಯವಿಟ್ಟು ನಗ್ತಾರೆ ನನ್ನ ಮೇಲೆ. ಸೊ ಇಟ್ಸ್ ಅ ಹ್ಯೂಜ್ ಪ್ಯಾನಿಕಿ ಸಿಚುವೇಶನ್. ಇಟ್ಸ್ ಹ್ಯೂಜ್ ಪ್ಯಾನಿಕಿ ಸಿಚುವೇಶನ್. ಫಸ್ಟ್ ಟೈಮ್ ಸುಹಾಸಿನಿ ಮಣಿರತ್ನಂ ಮೇಡಮ್ ಕಾಂಟ್ಯಾಕ್ಟ್ ಮಾಡಿದಾಗ ಅಲ್ಲಿ ಮಣಿರತ್ನಂ ಸರ್ದು ಶೂಟಿಂಗ್ ನಡೀತಿದೆ ಅವ್ರದ್ದು ಹೋಮ್ ಪ್ರೊಡಕ್ಷನ್. ಸ್ವಲ್ಪ ಹಿಂದೇಟ್ ಹಾಕಿದ್ರು ಬರೋದಕ್ಕೆ. ಆ್ಯಂಡ್ ಒಂದ್ಸಲ ಸ್ಕ್ರಿಪ್ಟ್ನ ಮೇಲ್ ಮಾಡುವಂತ ನನಗೆ ಹೇಳಿದ್ರು. ಎಂಟರ್ ನಾನು ಅವರ ಸುರಕ್ಷಾ ಅನ್ನೋ ಒಂದು ಕ್ಯಾರೆಕ್ಟರ್, ನಾನೀ ತಾಯಿ ಕ್ಯಾರೆಕ್ಟರ್ ಮಾಡ್ತಿದ್ದೆ ಅವರು, ಸುಹಾಸಿನಿ ಜಗದೀಶ್ ಅಂತ. ಸೊ ಎಂಟರ್ ನಾನು ಸ್ಕ್ರಿಪ್ಟ್ ಅವ್ರಿಗೆ ಮೇಲ್ ಮಾಡಿದಾಗ ಅವರು ಹೇಳಿದ್ರು ನನ್ನ ಹತ್ರ ಪರ್ಸ್ನಲ್ಲೇ ಬಂದ ಮೇಲೆ ಪರ್ಸ್ನಲಾಗಿ ಹೇಳಿದ್ರು. ಒನ್ ಡೇ ಫುಲ್ ನಾನು ಮಲಗಲಿಲ್ಲ ಅವತ್ತು. ಆ ಕ್ಯಾರೆಕ್ಟರ್ ನಾನು ಓದ್ಬಿಟ್ಟು ಅಷ್ಟು ಇನ್ವಾಲ್ವ್ ಆಗಿದ್ರಂತೆ ಅವರು, ಅಷ್ಟು ಫೀಲ್ ಮಾಡಿದ್ದಾರೆ ಅದನ್ನ ಅವರು. ಸೊ ಅವ್ರಿಗೇನೇನಾದ್ರು ತೊಂದರೆಗಳಾಗಿದ್ದು ಶೂಟಿಂಗ್ ನಡೆಯುವಂತ ಸಂದರ್ಭದಲ್ಲಿ ಸುಹಾಸಿನಿ ಅವರಿಗೆ ಆ ಥರದ್ದೇನು ಹೇಳಿಲ್ಲ ಮೇಡಮ್. ಆ ಥರದ್ದೇನು ಸಮಸ್ಯೆಗಳು ಅವ್ರಿಗೆ ಎದುರಿಸಿಲ್ಲ ಅವರು, ಆಗಿಲ್ಲ ಅಂತ ನೋಡಿದವರು ಕೆಲವರು ನಿದ್ದೆ ಮಾಡೋದಿಲ್ಲ ಅನ್ಸುತ್ತೆ. ಅಲ್ಲ, ಇದು ಏನಾಗುತ್ತೆ ಅಂತಂದ್ರೆ ಇಲ್ಲಿ ಅದು ಇದೆಯೋ ಇಲ್ವೋ. ಇವಾಗ ಅವ್ರೇನ್ ಹೇಳಿದ್ರು ಇದೆ ಅಂತ ಪ್ರೂವ್ ಮಾಡಿದ್ರೆ ಬಹುಮಾನ ಕೊಡ್ತಾರೆ ಅಂತ ಅಂದ್ರು. ಇವ್ರು ಇದೆ ಅಂತ ಹೇಳ್ತಾ ಇದಾರೆ. ಕನ್ಫ್ಯೂಷನ್ ಇದೆಯೋ ಇಲ್ವೋ ಯಾರಿಗೂ ಗೊತ್ತಿಲ್ಲ. ಬಟ್ ಇಲ್ಲಿ ನನಗೂ ಕೆಲವೊಂದು ಅನುಭವ ಆಗಿದಾವೆ. ಬಟ್ ಅದು ಹೆಂಗೆ ಅಂತಂದ್ರೆ ನಮ್ಗೆ ಭಯ ಸ್ಟಾರ್ಟ್ ಆಗುತ್ತೆ. ಏನಕ್ಕೆ ಅಂದ್ರೆ ಇದು ದೆವ್ವ, ಇದು ಮುಂದೆ ಬರಲ್ಲ ಹಿಂದೆ ಬರ್ತದೆ, ಕಂಡ ಕಾಣಲ್ಲ. ಸೊ ಅದಕ್ಕೆ ಭಯ ಅನ್ನೋದು ಬಂದ್ಬಿಡ್ತದ. ಅದು ತಲೆನೋವು ಬರುತ್ತಲ್ಲ, ಯಾರಾದ್ರೂ ಬಂದ್ಬಿಟ್ಟು ಕ್ರಿಕೆಟ್ ಬ್ಯಾಟ್ ಜೊತೆ ಜೋರಾಗಿ ಧನ್ ಅಂತ ತಲೆ ಮೇಲೆ ಹೊಡೆದ್ಬಿಟ್ರೆ ಈ ತರ ಎಕ್ಸ್ಪೀರಿಯನ್ಸ್ ನೋವು ಬರುತ್ತಲ್ಲ, ತಡ್ಕೊಳಕ್ ಆಗಲ್ಲ. ಪ್ರೆಷರ್ ತಡ್ಕೊಳಕ್ ಆಗಲ್ಲ. ಯಾವಾಗ್ಲೂ ಕೂಡ ಈ ತರದಾಗಿಲ್ಲ. ಸಾಮಾನ್ಯವಾಗಿ ಇವಾಗ ಮೈಗ್ರೇನ್ ಇದ್ದಂತ ಸಂದರ್ಭದಲ್ಲಿ ಅದೇ ತರ ಅನುಭವ ಆಗುತ್ತೆ. ಏನಿದೆ ಗೊತ್ತಾ, ವಿ ಆರ್ ಕ್ರಿಯೇಟಿವ್ ಪೀಪಲ್, ಏನೋ ನಮ್ಮ ಇಮ್ಯಾಜಿನರಿ ನಮ್ದು ಲೆವೆಲ್ ಇದೆ ಅಲ್ವಾ. ಅದು ಓಕೆ, ಒಂದ್ ಹೌಸ್ ವೈಫ್ ಇರ್ಬೋದು, ಓಕೆ, ಅವ್ರು ಬರೀ ಕೆಲಸ ಅಂದ್ರೆ ಮನೇಲಿ ಇರ್ತಾರೆ, ಮಕ್ಕಳಿದೆ, ಅಡಿಗೆ ಮಾಡೋದು, ಊಟ ಮಾಡೋದು ಅಷ್ಟೇ, ಕೆಲಸ ಮಾಡಲ್ಲ. ಅಂದ್ರೆ ನಾವು ಆಕ್ಟರ್ಸ್ ಆಗೋದ್ರಿಂದ, ಇಲ್ಲ ಅಂದ್ರೆ ಸಿನಿಮಾ ಇಂಡಸ್ಟ್ರಿ ಒಂದು ಡೈರೆಕ್ಟರ್ಗೆ ಎಷ್ಟು ಬೇರೆ ಬೇರೆ ತರದ್ದು ಅವರು ಪಾತ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಒಂದು ಪ್ರೊಡ್ಯೂಸರ್ ಹೇಗೆ ಬೇರೆ ಬೇರೆ ಸ್ಕ್ರಿಪ್ಟ್ಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಒಂದು ಕತೆಗಾರ ಆಗಲಿ, ಒಂದು ಆರ್ಟಿಸ್ಟ್ ಆಗಲಿ, ಒಂದು ಹೀರೋ ಹೀರೋಯಿನ್ ಯಾರಾದ್ರೂ ಆಗಲಿ, ನಾವು ಯಾವತ್ತೂ ಏನು ಯೋಚನೆ ಮಾಡ್ತೀವಿ, ಬೇರೆ 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 ಕ್ಯಾರೆಕ್ಟರ್ಸ್ ಬಗ್ಗೆ ಯೋಚನೆ ಮಾಡ್ತೀವಿ. ಸೊ ಹಾಗಾಗಿ ನಮ್ಮ ಇಮ್ಯಾಜಿನೇಷನ್ ಲೆವೆಲ್ ಇದೆ ಅಲ್ವಾ, ಅದು ನಮಗೆ ಎಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗುತ್ತೆ. ಸುಮಾರು ಸತಿ ಐ ಥಿಂಕ್ ದಟ್ ಇಟ್ ಇಸ್ ದ ಇಮ್ಯಾಜಿನೇಷನ್ ದಟ್ ವಿ haunts you. You tell me that okay, ನೀನ್ ಯೋಚನೆ ಮಾಡೋ, ನೀನ್ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇದೀಯಾ, ನಾನ್ ಇಲ್ಲೇ ಕೂತಿದ್ದೀನಿ, ಬಟ್ ನನ್ನ ಇಮ್ಯಾಜಿನೇಷನ್ ಪವರ್ ಇಂದ ನಾನು ಇಮಿಡಿಯೇಟ್ಲಿ 5 seconds ಆದ್ಮೇಲೆ ನಾನು ವಾವ್, ದಿಸ್ ಇಸ್ ಸ್ವಿಟ್ಜರ್ಲ್ಯಾಂಡ್, then you tell me oh this thing, the kalpane, it is our kalpane is too much. Maybe that's the reason that we get ಎವಿಡೆನ್ಸ್ ಬಗ್ಗೆ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯ ಇಲ್ಲಿ ಬಂದಿದೆ. ಏನಂದ್ರೆ ಎವಿಡೆನ್ಸ್ ಕೊಡ್ತಾರೆ ಅಂತ ಹೇಳಿದ್ರು ಅವರು, ಸರಿ ಎವಿಡೆನ್ಸ್ ಕೊಡ್ತಾರೆ, ಆದ್ರೆ ಅವಾರ್ಡ್ ಕಮಿಟಿ ಅವರು ಆ ಎವಿಡೆನ್ಸ್ ಅನ್ನು ಒಪ್ಕೊಳ್ಳೋದಿಲ್ಲ. ಅವರು ಅದು ಸಾಕಾಗಿಲ್ಲ ನಮ್ಗೆ, ಇದು ಯಾವ್ದು ಆರ್ಟಿಫ್ಯಾಕ್ಟ್, ನೀವೇನೋ ಅದು ಅಲ್ಲ, ಇಂಥ ಅನುಭವಗಳಿಗೆ ಏನಾದ್ರು ಚಿಕಿತ್ಸೆ ಕೊಟ್ಟಂತ ಸಂದರ್ಭ. ಈಗ ನಾರ್ಮಲ್ ಆಗಿ ತುಂಬಾ ಜನ ಬರ್ತಾ ಇರ್ತಾರೆ ಇಂಥ ಮನೋ ತೊಂದರೆಗಳನ್ನ ಇಟ್ಟುಕೊಂಡು. ಸೊ ಅಂತ ಸಂದರ್ಭದಲ್ಲಿ ಚಿಕಿತ್ಸೆಗಳು, ಮಾತ್ರೆಗಳಿಂದ ಕೂಡ ಸರಿ ಹೋದಂತ ಉದಾಹರಣೆಗಳು ಇದಾವೆ, ಸರಿ ಹೋಗದಂತ ಉದಾಹರಣೆಗಳು ಕೂಡ ಇದಾವೆ. ಏನಂತೀರ? ಫೋಬಿಯಾಸ್, ಸ್ಪೆಸಿಫಿಕ್ ಫೋಬಿಯಾಸ್ ಅಂತ ಹೇಳ್ತೇವೆ. ಅಂದ್ರೆ ಒಂದು ವಿಷಯದ ಬಗ್ಗೆ ಭಯ, ಹಾವಿನ ಫೋಬಿಯಾ ಇರ್ಬೋದು, ಅಥವಾ ಜಿರಳೆ ಫೋಬಿಯಾನ ಇದೆ. ಜಿರಳೆ ಬಂದ್ರೆ ಓಡೋಗೋರು ಇದ್ದಾರೆ. ಅದೇ ಫ್ಲೈಟ್ ಫೋಬಿಯಾ, ಹೈಟ್ ಫೋಬಿಯಾ, ಆತರ ಫೋಬಿಯಾಗಳು. ಅದರಲ್ಲಿ ಒಂದು ದೆವ್ವದ ಫೋಬಿಯಾನು ಅದೊಂದು ನಾನು ರಾತ್ರಿ ನಿದ್ದೆ ಮಾಡ್ಲಿಕ್ಕೆ ಆಗಲ್ಲ ಅವ್ರಿಗೆ. ನಾನು ಸೈಕೋಥೆರಪಿ, ಕಾಗ್ನಿಟಿವ್ CBT ಅಂತ ಇವಾಗ ಜಾಸ್ತಿಯಾಗಿ ಬಳಸ್ತಾ ಇದ್ದೇವೆ. ಅದನ್ನ ಮಾಡಿ ಅವರು ಹುಷಾರಾಗಿದ್ದಾರೆ. ಅವ್ರಿಗೆ ಎಕ್ಸ್ಪೋಜರ್ ಅಂತ ಒಂದು ಮಾನಸಿಕವಾಗಿ ಧೈರ್ಯ ಬರೆಸಿ ಅವರಿಗೆ ದೆವ್ವದ ಹೆದರುವಂತ ಪ್ರವೃತ್ತಿಯಿಂದ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಇವಾಗ ನಾರ್ಮಲ್ ಆಗಿ ನಮ್ಮ ಇಂಡಿಯಾ ಅಂತ ಬಿಟ್ಬಿಟ್ರೆ, ಇವಾಗ ಫಾರಿನ್ ಕಂಟ್ರೀಸ್ ಅಲ್ಲೆಲ್ಲ ಇದ್ರ ಬಗ್ಗೆ, ಸ್ಪಿರಿಟ್ಸ್ ಬಗ್ಗೆ ತುಂಬಾ ರಿಸರ್ಚ್ಗಳಾಗಿದ್ದಾವೆ. ಸೊ ಅಲ್ಲೂ ಕೂಡ ಏನಂತಂದ್ರೆ ರಿಸರ್ಚ್ಗಳಾಗಿ ಅದನ್ನೇ ಬೇಸ್ ಆಗಿಟ್ಕೊಂಡು ಸಿನಿಮಾಗಳು ಮಾಡಿದಂತ ಉದಾಹರಣೆಗಳು ಕೂಡ ಇದಾವೆ. ಏನಂತೀರಾ? ಗೋಸ್ಟ್ ಸ್ಟೋರ್ಸ್ ಅಂತಾರೆ. ಇದೊಂದು ಟಾಪಿಕ್ ತುಂಬಾ ಸೆನ್ಸಿಟಿವ್ ಟಾಪಿಕ್ ಆಯ್ತಾ. ಇದನ್ನ ಯಾವಾಗ ಗೌರ್ಮೆಂಟ್ ಗೋ ಥ್ರೂ ಅಂತಾರೆ, ಇದನ್ನ ಲೀಗಲೈಸ್ ಮಾಡ್ತಾರೆ, ಜನ ವಿಲ್ ಸ್ಟಾರ್ಟ್ ಮೇಕಿಂಗ್ ಮನಿ ಔಟ್ ಆಫ್ ಇಟ್. ಅಂಡ್ ಇದು ತುಂಬಾ ಡೇಂಜರಸ್ ಸಬ್ಜೆಕ್ಟ್, ಇಟ್ಸ್ ನಾಟ್ ವೆರಿ ಗುಡ್ ಆಯ್ತಾ. ಸೊ ದಿಸ್ ಇಸ್ ಒನ್ ಆಫ್ ದ ಮೇನ್ ರೀಸನ್ಸ್ ವೈ ಇಟ್ ಇಸ್ ನಾಟ್ ಪ್ರಮೋಟೆಡ್ ಅಂಡ್ ಅಕ್ಸೆಪ್ಟೆಡ್ ಆಲ್ಸೋ ಇನ್ ದಿ ಸೊಸೈಟಿ. ಅಂಡ್ ಮಾಡೋದು ಇಲ್ಲ. ನಾನು ಅಷ್ಟೇ, ಐ ಡೋಂಟ್ ಪ್ರಮೋಟ್ ದ ಬಿಲೀಫ್ ಆಫ್ ಗರ್ಲ್ಸ್, ಬಟ್ ಐ ಸಪೋರ್ಟ್ ದೆಮ್ ಬಿಕಾಸ್ ಇಂಟ್ರಾಕ್ಷನ್ಸ್ ಆಗಿದೆ, ಎಕ್ಸ್ಪೀರಿಯನ್ಸಸ್ ಆಗಿದೆ, ವಿಕ್ಟಿಮೈಸ್ ಆಗಿದ್ದೀನಿ. ಸೊ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್, ಸೊ ಐ ಕನೆಕ್ಟ್ ವಿತ್ ದೆಮ್. ಒಂದು ಇನ್ಸಿಡೆನ್ಸ್ ಆಗಿತ್ತು, ನ್ಯಾಚುರಲ್ ಡೆತ್ ಅಂಡ್ ಅನ್ಯಾಚುರಲ್ ಯು ಸೆಡ್. ನ್ಯಾಚುರಲ್ ಡೆತ್ ಅಲ್ಲಿ ದೇರ್ ವಾಸ್ ಒನ್ ಓಲ್ಡ್ ಪರ್ಸನ್, ನ್ಯಾಚುರಲ್ ಡೆತ್, ಅವರು ಡೆತ್ ಆಗಿದೆ.
and Maneli, they could feel some negative energy, something after 2 months, 3 months. They came to us, higagtide anta. Investigation ಮಾಡಿದ್ವಿ, ಎಲ್ಲ ಮಾಡಿದ್ವಿ. First day was clear. ಮತ್ತೆ ಮಾಡಿದಾಗ we got ಸ್ವಲ್ಪ ಎವಿಡೆನ್ಸಸ್ ಬಂತು. ವೆನ್ ವಿ ಇಂಟ್ರಾಕ್ಟೆಡ್ ಸ್ಪಿರಿಟ್ ಜೊತೆಗೆ ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತ ಗೊತ್ತಾಯ್ತು. ಅದು ಗ್ರ್ಯಾಂಡ್ ಫಾದರ್ ಆಫ್ ದಟ್ ಮನೆ ಅಂಡ್ ಸೊಸೆ ಕಚಡ, ಅವ್ರು ಎಲ್ಲಿ ಕುತ್ಕೊಂಡು ಈವ್ನಿಂಗ್ ಪೇಪರ್ ಓದ್ತಾ ಇದ್ರು ಅಲ್ಲಿ ಕಚಡ ಇಡ್ತಾ ಇದ್ದಾಳೆ ಇವಾಗ. ಅಂಡ್ ಹೀಸ್ ಸೊ ಪೊಸೆಸಿವ್, ಅದ್ ನನ್ ಜಾಗ, ಹೇಗ್ ನೀವು ಕಚಡ ಇಡ್ತೀರಾ ಅಲ್ಲಿ ಅಂತ. ಕನ್ವಿನ್ಸ್ ದೆಮ್ ಅಂಡ್ ಯು ನೋ. ಓಕೆ, ರಾಘವೇಂದ್ರ ಅವ್ರು ತುಂಬಾ ನಿಮ್ಮನ್ನ ಖುಷಿಯಲ್ಲಿ ನೋಡ್ತಾ ಇದ್ದಾರೆ. ಬಹುಶಃ ಏನಂತಾನೆ ಅವ್ರಿಗೆ ಇಲ್ಲೇ ಸೊಲ್ಯೂಷನ್ ಸಿಕ್ಕತ್ತೆ ಅನ್ನೋಂತ 90% ಶೂಟಿಂಗ್ ಆಗಿದೆ. ಸೊ ಸ್ಟ್ರೈಟ್ ಅವೇ ನಿಮ್ಮನ್ನ ಶೂಟಿಂಗ್ ಸ್ಪಾಟ್ ಕರ್ಕೊಂಡು ಹೋಗ್ತಾರೆ ಅವರು. ತಮ್ಮೆಲ್ಲರ ಜೊತೆಗೆ ಮತ್ತಷ್ಟು ಚರ್ಚೆ ಮುಂದುವರಿಸ್ತೀನಿ ನಾನು. ಈಗ ಚಿಕ್ಕದೊಂದು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರಾಘವೇಂದ್ರ ಅವರೇ, ನೀವು ಹೇಳ್ತಾ ಇದ್ರಿ 90% ಶೂಟಿಂಗ್ ಮುಗಿದಿದೆ, ಇನ್ನು 10% ಅಷ್ಟೇ ಬಾಕಿ ಇದೆ ಅಂತ. ಸೊ ಸುಮಾರು ಸಲ ಜ್ವರ ಬಂದಿದ್ದಿದೆ, ತೊಂದರೆ ಆಗಿದ್ದಿದೆ. ಮೊದಲು ನೀವೇನಾದ್ರು ಈ ತರ ದೆವ್ವ, ಭೂತ ಅಥವಾ ಈ ತರ ಏನಾದ್ರು ಸ್ಪಿರಿಟ್ಸ್ ಇದ್ರ ಬಗ್ಗೆ ನಂಬಿಕೆ ಇತ್ತಾ ನಿಮ್ಗೆ? ಇಲ್ಲ, ಖಂಡಿತ ಇರಲಿಲ್ಲ ನನಗೆ. ಇದ್ರ ಬಗ್ಗೆ ನಾನು ಏನು ನಂಬ್ತಿರ್ಲಿಲ್ಲ. ನಾನು ಫಸ್ಟ್ ಟೈಮ್ ಇದ್ರ ಪ್ರಾಜೆಕ್ಟ್ ನಾನು ಇದು ಕತೆ ಆಯ್ಕೆ ಮಾಡ್ಕೊಂಡಾಗ ತುಂಬಾ ಚಾಲೆಂಜಿಂಗ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು ಸಬ್ಜೆಕ್ಟ್, ಹಾಗಾಗಿ ನಾವು ಆಯ್ಕೆ ಮಾಡ್ಕೊಂಡ್ವಿ. ಬಟ್ ಇದು ಕೈ ಹಾಕಿದ್ಮೇಲೆ ಈ ತರ ಎಲ್ಲ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಇದ್ದಕ್ಕಿದ್ದಾಗೆ ಹುಷಾರು ತಪ್ತೀವಿ, ಇದ್ದಕ್ಕಿದ್ದಾಗೆ ಒಂದೊಂದು ಒಬ್ರಿಗೆ ಆಕ್ಸಿಡೆಂಟ್ ಆಗುತ್ತೆ ನಮ್ಮ ಟೀಮಲ್ಲಿ ಒಬ್ಬೊಬ್ರಿಗೆ. ಈ ರೀತಿ ನಾನು ಒಂದ್ಸಲ ಮೆಂಟಲಿ ಒಂಥರ ಬೇಜಾರಾಗೋಯ್ತು ನಮ್ಗೆ, ಏನ್ ಮಾಡೋದು ಅಂತ. ಅಂದ್ರೆ ನಾವೇನಾದ್ರು ಕೆಲವೊಂದು ಸ್ಟೋರೀಸ್ ಕೇಳಿದಾಗ ಈ ತರ ಆಗತ್ತಾ ಅಂತ ನಾನು ಎಷ್ಟೋ ಸಲ ಇದೆಲ್ಲ ಸುಮ್ಮನೆ ಬುಡಾಟಕ್ಕೆ ಅಂತ ನಾನು ಎಷ್ಟೋ ಸಲ ಇದ್ ಮಾಡಿದುಂಟು. ಬಟ್ ಇಲ್ಲೇ ನಮ್ಮಲ್ಲಿ ಈ ತರದೊಂದು ಅನುಭವ ಆದಾಗ ಅವತ್ತಿಂದ ಇದುವರೆಗೂ ಹುಷಾರು ತಪ್ತಾನೆ ಇದ್ದೀನಿ ನಾನು. ಸರಿ, ಮತ್ತೆ ಇನ್ನೇನಾದ್ರು ವಿಚಿತ್ರವಾದಂತ ಅನುಭವಗಳಾಗಿದ್ದು? ಒಂದ್ಸಲ ಮಗು ಫೋಟೋ ಅಂದ್ರೆ ಮಗು ಚಿತ್ರನೇ ಕಣ್ಮುಂದೆ ಬಂದಂಗ ಆಯ್ತು ಅನ್ನೋಂಥದ್ದು. ಆ ಮಗು ಚಿತ್ರನೇ ಹೌದು. ಅದು ನಾನು 11:30 ಅದು ಒಂದು ಟೈಮ್ 11:30 ಅದು ನಾನು ಮನೆಗೆ ಹೋದಾಗ 11:30 ರಾತ್ರಿ 11:15 ನಾನು ವರ್ಕ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ. ನಾನು ವಾರ್ಡ್ರೋಬ್ ಮೇಲೆ ಅದ್ರ ಚಿತ್ರ ಮೂಡ್ತು. ಅದ್ರದ್ದು 3 days ನಮ್ ಸುರೇಶ್ ಸರ್ ನನ್ನ ಹಿಂಸೆ ಮಾಡಿ ಕರ್ಕೊಂಡು ಹೋದ್ರು, ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ. ಅಂಡ್ ಆಮೇಲೆ ಇನ್ನೊಂದು, ಈ ಸಿನಿಮಾದಲ್ಲಿ ನಾನೀ ಕ್ಯಾರೆಕ್ಟರ್ ಮಾಡ್ತಿದ್ದಾಳೆ ಬೇಬಿ ಸುಹಾಸಿನಿ ಮಾಡ್ತಿದ್ದಾಳೆ, ಸ್ಟೇಟ್ ಅವಾರ್ಡ್ ವಿನ್ನರ್. ಆಕೆಗೆ ಗೊತ್ತಿಲ್ಲ ಸುಹಾಸಿನಿ ಮೇಡಮ್ ಜೊತೆ ಮಗಳಾಗಿ ಕ್ಯಾರೆಕ್ಟರ್ ಆಕ್ಟ್ ಮಾಡ್ತಿದ್ದಾಳೆ ಆಕೆ. ನಾನು ಡೈಲಾಗ್ಸ್ ನಾನು ಅವಳಿಗೆ ಸೀನ್ ಎಕ್ಸ್ಪ್ಲೇನ್ ಮಾಡಿ ಡೈಲಾಗ್ ಹೇಳ್ಕೊಟ್ಟು ಬಂದ್ರೆ ಇದ್ದಕ್ಕಿದ್ದಂಗೆ ಹತ್ಬಿಡೋಳು, ಕೊಳೋ ಅಂತ ಹತ್ಬಿಡೋಳು. ಡೈಲಾಗ್ ಹೇಳಿದ್ಮೇಲೆ ಇದ್ದಕ್ಕಿದ್ದಂಗೆ ಹತ್ಬಿಡೋಳು. ನಮ್ಮ ಸೆಟ್ ಸಣ್ಣ ಹುಡುಗಿ ಸುಹಾಸಿನಿ ಮೇಡಮ್ ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು, ಏನು ಹುಡುಗಿ ಹಿಂಗಳುತ್ತೆ ಅಂತ. ನಾವೇ ಒಂದು 5 ನಿಮಿಷ ಸಮಾಧಾನ ಮಾಡಿ ಆಮೇಲೆ ನೆಕ್ಸ್ಟ್ ಟೇಕ್ ಹೋಗ್ಬೇಕಾಗಿತ್ತು. ಆ ರೀತಿ ವಿಚಿತ್ರ ಆಗ್ತಿತ್ತಲ್ಲಿ. ಏನೋ ಶೂಟಿಂಗ್ ಏನೋ ನಿಲ್ಲಿಸಬೇಕಾದಂತ ಸಿಚುವೇಶನ್ ಏನಾದ್ರು ಕ್ರಿಯೇಟ್ ಆಗಿತ್ತಾ? ಆಗಿತ್ತು. ನಿಲ್ಸಿದ್ವಿ, 15 days ನಿಲ್ಸಿದ್ವಿ. ಅಲ್ಲಿ ನಾವು ನವೆಂಬರ್ ಸ್ಟಾರ್ಟ್ ಮಾಡಿದ್ವಿ. ಅಲ್ಲ, ಸ್ಟಾರ್ಟ್ ಮಾಡಿದಂತದ್ ಬೆಳಗ್ಗೆ ಇಮಿಡಿಯೇಟ್ ಈ ತರ ತೊಂದರೆ ಆಯ್ತು, ಸ್ಟಾಪ್ ಮಾಡು, ಮತ್ತೆ ಸ್ವಲ್ಪ ಗ್ಯಾಪ್ ತಗೋ, ಮತ್ತೆ ಶೂಟ್ ಮಾಡು. ಇಲ್ಲ, ಆ ತರದೇನು ಸಮಸ್ಯೆಗಳು ನಮ್ಗೆ ಎದುರಿಸಿಲ್ಲ. ಸಿನಿಮಾ ನಿಲ್ಲಿಸಲೇಬೇಕು ಅನ್ನೋ ಸಮಸ್ಯೆಗಳಿಲ್ಲ. ಬಟ್ ಮಧ್ಯದಲ್ಲಿ ಒಂದು ಸೆಕೆಂಡ್ ಶೆಡ್ಯೂಲ್ ಮಧ್ಯದಲ್ಲಿ ಒಂದು ಸಿನಿಮಾ ಸ್ಟಾಪ್ ಮಾಡೋಣ ಅಂತ ಒಂದು ಪ್ಲಾನ್ ಮಾಡಿದ್ವಿ. ಯಾವಾಗ ಈ ನಮ್ಮ ಮ್ಯಾನೇಜರ್ಗೆ ಆಕ್ಸಿಡೆಂಟ್ ಎಲ್ಲ ಆದ್ಮೇಲೆ ಸ್ವಲ್ಪ ನಿಲ್ಸೋಣ ಸ್ವಲ್ಪ ದಿವಸ. ಆಮೇಲೆ ನಮ್ಮ ಗುರುಗಳು, ದೇವಿ ಮಹರ್ಷಿಗಳು ಗುರುಗಳು ಸಹ ಒಂದು ಪೂಜೆ ಮಾಡ್ಸೋಣ. ಅಂಡ್ ಇಸ್ಕಾನಲ್ಲೂ ಸಹ ಕೆಲವು ಪೂಜೆಗಳೆಲ್ಲ ಮಾಡಿಸಿದ್ವಿ. ವಿಷಯವಾಗಿ ಎಲ್ಲರೂ ನಾವು ಪೂಜೆ ಎಲ್ಲ ಅಟೆಂಡ್ ಮಾಡಿದ್ವಿ. ಸಣ್ಣ ಪುಟ್ಟ ಪೂಜೆಗಳೆಲ್ಲ ಮಾಡಿ ನಂತರ ನಾವು ಇದನ್ನ ಶೂಟ್ ನೋಡಿ ನಂಬಲ್ಲ. ಕೆಲವು ಜನಗಳಿಗೆ ನಾವು ಹೇಳ್ಕೊಳಕ್ಕೂ ಹೋಗಲ್ಲ, ಅನುಭವಿಸೋರು ಗೊತ್ತಿರುತ್ತೆ. ನಾವು ಇಲ್ಲ ಈ ತರ ಆಯ್ತು ಅಂತಂದ್ರೆ ಬುಡಾಟಿಕೆ ಅಂತ ನೋಡಿ ಫಸ್ಟ್ ನಾವು ಶೂಟ್ ಮಾಡೋದಲ್ಲ. ಇವಾಗ ನೀವು ಡಾಕ್ಟರ್ ಒಪ್ಸಕ್ಕಾಗತ್ತಾ? ಇವ್ರನ್ನ ಒಪ್ಸಕ್ಕಾಗಲ್ಲ, ಕಷ್ಟ ಆಗುತ್ತೆ ನಮ್ಗೆ. ಆಮೇಲೆ ನನ್ನ ತಲೆಯಿಂದ ಒಂದು ಮಗು ಚಿತ್ರ ಮೂಡ್ತು, ಅದನ್ನ ನಾನು ಎಲ್ರಿಗೂ ಒಪ್ಸಕ್ಕಾಗಲ್ಲ. ಆಕ್ಚುಲಿ ಇದ್ಯಾವ್ದು ನಾವು ಲೀಕ್ ಮಾಡಿರ್ಲಿಲ್ಲ. ಈಗ ನಾವು ಅರ್ಧ ಸಿನಿಮಾ ಮುಗಿದಿರುತ್ತೆ, ಈ ತರ ಆಗ್ತಿದೆ ಅಂತ ನಮ್ಮ ತಂಡಕ್ಕೆ ಗೊತ್ತಾದ್ರೆ ಆರ್ಟಿಸ್ಟ್ ಹೇಳ್ಬೋದ್ರೆ ಎಲ್ಲ ಒಟ್ಬಿಡ್ತಾರೆ. ಆಮೇಲೆ ಅಯ್ಯೋ ನಾವು ಬದುಕಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ಸೊ ಹಾಗೆ ನಾವೆಲ್ಲೂ ಲೀಕ್ ಮಾಡ್ಕೊಳಕ್ಕಾಗಲ್ಲ. ಹಾಗೆ ಹೇಗೋ ಲೀಕ್ ಆಯ್ತು ವಿಷಯಗಳಷ್ಟೇ. ಅಲ್ಲ, ಡಾಕ್ಟರ್ ನಿಶಾ ವರ್ಮಾ ಅವ್ರ ಅಷ್ಟೊತ್ತಿಗೆ ಬರ್ತಾರೆ ಬಿಡಿ, ಎಲ್ಲ ಸಾಲ್ವ್ ಮಾಡ್ಬಿಟ್ಟು ಒಂದು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅಂತ ತಗೊಂಡ್ ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಆಗತ್ತೆ ಅನ್ಸುತ್ತೆ. ಫಸ್ಟ್ ಡೇ ನಾವು ಶೂಟ್ ಮಾಡಿದಾಗ ಅಭಿಮಾನ್ ಸ್ಟುಡಿಯೋದಲ್ಲಿ ಸುಮಾರು 5,000 ದೀಪ ಬೆಳಗಿಸಿದ್ವಿ ಅವತ್ತು ಶೂಟ್ಗೆ. 2 days ಶೂಟ್ ಮಾಡಿದ್ವಿ. ಅವ್ರು ಟೇಕ್ ತಗೊಳ್ಳೋ ಟೈಮಲ್ಲಿ ಆಗಿದೆ, ಅದು ನನ್ನ ಫ್ರೆಂಡ್ ಫೋಟೋ ತೆಗೆದಿದ್ದೇನೆ. ಅದು ಅದರಲ್ಲಿ ನಾನು ಅಬ್ಸರ್ವ್ ಮಾಡಿಲ್ಲ. ಅದು ನಮ್ಮ ಕಸ್ತೂರಿ ಚಾನೆಲ್ ಅವರು ಆ ಹುಡುಗಿ ಒಂದು ತೋರಿಸ್ತು, ನೋಡಿ ಇಲ್ಲಿ ಒಂದು ಹುಡುಗಿ ಫೋಟೋ ಕಾಣ್ತಿತ್ತಲ್ಲ ಅಂತ. ಆಗ ಐಡೆಂಟಿಫೈ ಮಾಡ್ತು. ತುಂಬಾ ವಿಚಿತ್ರ ಅನಿಸ್ತು. ನಡಿಲಿ ಏನೇನಾಗುತ್ತಾ ಆಗ್ಲಿ ಅಂತೇಳಿ. ನೀವು ಪರ್ಸನಾಲಿಟಿ ಅಂತ ತಗೊಂಡಾಗ ತುಂಬಾ ವೀಕಾ ಸ್ಟ್ರಾಂಗ್ ಹೇಗೆ ಅಂತ? ಪರ್ಸನಾಲಿಟಿ ಅಂತ ತಗೊಂಡಾಗ ನಾವು ಸ್ವಲ್ಪ ಸ್ಟ್ರಾಂಗ್ ಇದ್ದೀವಿ, ಏನು ಸಮಸ್ಯೆ ಇಲ್ಲ. ನಾವು ಇದಕ್ಕೆಲ್ಲ ಎದುರ್ಕೊಳ್ಳಲ್ಲ.
ಬಟ್ ಈ ತರ ಅನಾರೋಗ್ಯ ವಿಷಯ ಬಂದಾಗ ಸೊ ನಾನ್ ಸುಮ್ಮನೆ ಇದ್ರೆ ನಾನು ಅಕ್ಕಪಕ್ಕ ಇರೋರು ಸುಮ್ಮನೆ ಇರಲ್ಲ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸುಮ್ಮನೆ ಇರಲ್ಲ, ಎಲ್ಲರೂ ಬಿಟ್ಬಿಡು ಹಾಗೆ ಹೆಂಗ್ ಬಿಡಕ್ಕಾಗತ್ತೆ. ಸರಿ, ನೆಕ್ಸ್ಟ್ ಮತ್ತೆ ದೆವ್ವ ಭೂತ ಇದಕ್ಕೆ ಅಂದ್ರೆ ಕೆಲವೊಂದು ತೆಗೆದುಕೊಳ್ಳುವಂತ ಇದಕ್ಕೆ ಹೋಗಲ್ಲ, ಇತಿಹಾಸ ಕೆತ್ಕಕ್ ಹೋಗಲ್ಲ ಅಂತ. ಯಾಕಂದ್ರೆ ಇದು ಇನ್ನೊಂದೇನು ಅಂತಂದ್ರೆ ನಡೆದಿರೋ ಘಟನೆ ಇದು, ಆ ಮಗು ಬದುಕಿತ್ತು, ಅದೆಲ್ಲ ನಡೆದಿರೋ ಘಟನೆ, ಮನೆ ಒಳಗಡೆ ಹೋಗಿ ಬಂದಿದ್ದೀವಿ. ಸೊ ನಾನು ತುಂಬಾ ಇದ್ರ ವಿಷಯ ನಮ್ಮ ಗುರುಗಳ ಹತ್ರ ನಾನು ಚರ್ಚೆ ಅಲ್ಲ, ಈ ಸಿನಿಮಾದಿಂದ ಕಲಿತ ಪಾಠ ಅಂದ್ರೆ ನೈಜ ಘಟನೆಗಳನ್ನ ಇನ್ಮೇಲೆ ಕೆದ್ಕಕ್ ಹೋಗಲ್ಲ ಅಂತ ಹೇಗೆ? ಇಲ್ಲ, ನೆಕ್ಸ್ಟ್ ನನ್ನ ಸಿನಿಮಾ ಬೀದರ್ ಸಿನಿಮಾ ಅಂತ ಪ್ರಾಜೆಕ್ಟ್ ತಗೊಂತಾ ಇದ್ದೀನಿ. ಸುಮಾರು 400 ವರ್ಷಗಳಿಂದ ನಡೆದಂತ ಒಂದು ರಿಯಲ್ ಇನ್ಸಿಡೆಂಟ್ ಸಿನಿಮಾ ತಗೋತಾ ಇದೀವಿ. ವರ್ಕ್ ಸ್ಟಾರ್ಟ್ ಆಗ್ತದೆ. ವೀರಮೌಳಿ ಅಂತ ಸಿನಿಮಾ, ಅದು ರಿಯಲ್ ಇನ್ಸಿಡೆಂಟ್ ಸಿನಿಮಾನೇ ಕೈ ಆಗ್ತಾ ಇರೋದು ಮಾಡ್ತಾರೆ. ಓಕೆ ಓಕೆ ಸರಿ, ಏನೇ ಆದ್ರೂ ಕೂಡ ಏನಾವೆಲ್ಲ ಇದ್ರಲ್ಲ, ಬಟ್ ಏನಾಗುತ್ತೋ ಆಗ್ಲಿ, ರಿಸೀವ್ ಮಾಡ್ತೀವಿ. ಒಂದು ಒಳ್ಳೆ ಸಿನಿಮಾ ಕೊಡ್ತಾ ಇದೀವಿ, ಖುಷಿ ಇದೆ. ಸರಿ, ಇನ್ನು ಶೇಖರ್ ಗೌಡ ಅವರು, ಇನ್ನು ಸಿನಿಮಾ ನಿಮ್ದು ಎಷ್ಟು % ಮುಗ್ದಿದೆ ಅಂತ ಹೇಳ್ತೀರಾ? ಮುಗ್ದಿದೆ, ಆಲ್ಮೋಸ್ಟ್ ನಮ್ದು ಒಂದು 70-80% ಕಂಪ್ಲೀಟ್ ಆಗಿದೆ. ಓಕೆ, ಬಟ್ ಇನ್ನೊಂದು ಶೆಡ್ಯೂಲ್ಗೆ ಇವರು ತುಂಬಾನೇ ಭಯ ಬಿದ್ದಿದ್ದಾರೆ. ಸೊ ಇವ್ರ ಮೇಲೆ ಡಿಪೆಂಡ್ ನಾವು. ನನಗೆ ಎಲ್ಲೂ ಮೇಜರ್ ಆಗಿ ಏನು ನನಗೆ ಡಿಸ್ಟರ್ಬ್ ಆಗಿಲ್ಲ. ನಿಮ್ಮ ಶೂಟಿಂಗ್ ನಲ್ಲಿ ಇನ್ನ ಬೇರೆ ಬೇರೆಯವರಿಂದ ಆಕ್ಟ್ ಮಾಡಿರೋ ಸಂಜನಾ ಅವರೇ, ಇನ್ಯಾರು ನಿಮ್ ಜೊತೆಗೆ ಆಕ್ಟ್ ಮಾಡಿದಂತವ್ರು ಸುಮಾರು ಜನ ನಿಮ್ ತರ ಅನುಭವಗಳಾಗಿರುವಂತದ್ದು? ಮೇನ್ ಟಾರ್ಗೆಟ್ ನಾನೇ ಆಗಿದ್ದೀನಿ ಹೀಗೋ ಹಾಗೋ, ಬಿಕಾಸ್ ಎವ್ರಿಥಿಂಗ್ ರಿವಾಲ್ವ್ಸ್ ಅರೌಂಡ್ ದಿಸ್ ಗರ್ಲ್. ಎವ್ರಿಥಿಂಗ್ ಇಸ್ ಹೋಲ್ ಅಂಡ್ ಸೋಲ್ ಅಬೌಟ್ ದಿಸ್ ಗರ್ಲ್. ಅವರು ಸಿ ದ ಥಿಂಗ್ ಇಸ್ ಆಲ್ಸೋ ದ ಡೆಪ್ತ್ ಆಫ್ ದಿ ಕಾನ್ಸಂಟ್ರೇಷನ್ ಇಸ್ ಟೂ ಹೈ. ಇಲ್ಲಿ ಈ ಇಮೋಷನ್ಸ್ ನಮ್ಮಲ್ಲೇ ಇದ್ಬಿಡತ್ತೆ. ಅದನ್ನ ನಮ್ಮಿಂದ ತೆಗೆದ್ಬಿಟ್ಟು, ಸಪೋಸ್ ನಾನು ಒಂದ್ ಸಿನಿಮಾ ಶೂಟ್ ಮಾಡ್ತಾ ಇದ್ದೇನೆ, ನೆಕ್ಸ್ಟ್ ಡೇ ಸಡನ್ಲಿ ಬೇರೆ ಸಿನಿಮಾಗೆ ಹೋಗ್ಬೇಕಂದ್ರೆ ಅದು ಸ್ವಿಚ್ ಮಾಡ್ಬೇಕಂದ್ರು ಕುತ್ಕೊಂಡ್ಬಿಟ್ಟು ಆ ಕ್ಯಾರೆಕ್ಟರ್ನ ನಾನು ಇಳಿಸ್ಕೊಬೇಕಾಗತ್ತೆ ಮೈಯಲ್ಲಿ. ಹೋಗ್ಬಿಟ್ಟು ಏನೋ ಒಂದ್ ಇಲ್ಲಿ ಶೂಟ್ ಮಾಡ್ಬಿಟ್ಟು ಏನೋ ಒಂದ್ ಅಲ್ಲಿ ಶೂಟ್ ಮಾಡಕ್ ಆಗಲ್ಲ. ಸೊ ಹಾಗಾಗಿ ಸೊ ವಾಟ್ ಇಸ್ ದಿ ಅಡ್ವಾಂಟೇಜ್ ವಿತ್ ದಿ ಅದರ್ ಆರ್ಟಿಸ್ಟ್, ಕ್ಯಾರೆಕ್ಟರ್ ಆರ್ಟಿಸ್ಟ್ ಜೊತೆ ಏನ್ ಅಡ್ವಾಂಟೇಜ್ ಇರುತ್ತೆ? ಅವ್ರು ಸುಮಾರು ಮೂವೀಸ್ ಮಾಡಿ ಅವರಿಗೆ ಇಟ್ಸ್ ಅ ಎಂಜಾಯಬಲ್ ಎಕ್ಸ್ಪೀರಿಯನ್ಸ್. ಬಟ್ ನಮಗೆ ವಿ ಹ್ಯಾವ್ ಟು ಗೆಟ್ deep down into the character, you know, because I have to explore. ನಾನು ಅಲ್ಲಿ ಆಡಿಯನ್ಸಿಗೆ 2 hours 15 minutes ನನ್ನ ನೋಡ್ತಾ ಕೂರಿಸ್ಬೇಕಂದ್ರೆ ನಾನು ಇನ್ನ ಏನ್ ಮಾಡಬಹುದು, ಇನ್ನ ಈ ಕ್ಯಾರೆಕ್ಟರ್ ಏನ್ ಮಾಡತ್ತೆ, ಇನ್ನ ಈ ಕ್ಯಾರೆಕ್ಟರ್ ಬಿಹೇವಿಯರ್ಸ್ ಆ ಜಸ್ಟಿಸ್ ಕೊಡೋದಕ್ಕೆ ನಾವ್ ಈ ಕ್ಯಾರೆಕ್ಟರ್ ನ ಎಷ್ಟು ಸ್ಟಡಿ ಮಾಡಿದ್ರು, ನಾವ್ ಎಷ್ಟು ಡೆಪ್ತ್ ಅಲ್ಲಿ ಹೋಗಿರ್ತೀವೋ ಅಷ್ಟು ಡೆಪ್ತ್ ಅಲ್ಲಿ ಅವ್ರು ಬಹುಶಃ ಹೋಗಿರಲ್ಲ. ಸೊ ಇನ್ಸ್ಟೆಡ್ ಆಫ್ ಡೂಯಿಂಗ್ 10 days, ಏನು ಅಂತಂದ್ರೆ ಇದು ಒಂದು ಅದ್ಭುತ ಪ್ರಯತ್ನ ನಾವು ಮಾಡ್ತಾ ಇರೋದು. ಅದು ಟೆಕ್ನಿಕಲಿ ಇಂತ ಒಂದ್ ಸಿನಿಮಾ ಕರ್ನಾಟಕದಲ್ಲಿ ಇಲ್ಲ, ಇಂಡಿಯಾನಲ್ಲಿ ಬಂದಿಲ್ಲ. ಮಾಡ್ತಾ ಇರೋದು. ಆಮೇಲೆ ಇಲ್ಲಿ ಇನ್ನೊಂದೇನಂತಾರೆ, ನಾನು ಆಂಜನೇಯ ಸ್ವಾಮಿ ತುಂಬಾನೇ ಪೂಜಿಸ್ತೀನಿ. ಸೊ ಅದಕ್ಕೆ ನನಗೆ ಆ ತರದ್ ಎಲ್ಲ ಏನು ನಾನು ಮಾಡೋ ಪೂಜೆ ಇಲ್ಲಿ ಯಾರು ಮಾಡಲ್ಲ, ಅಷ್ಟು ಮಾಡ್ತೀನಿ ನಾನು ಪೂಜೆ. ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು 5 ಗಂಟೆಯಿಂದ 6 ಗಂಟೆ ಬರೀ ಪೂಜೆ, 6 ಗಂಟೆಯಿಂದ 8 ಗಂಟೆ ಯೋಗ ಎವ್ರಿ ಸಿಂಗಲ್ ಡೇ. ಇವತ್ತು ಕೇಳ್ತಾರೆ ಸಂಜನಾ ಫಸ್ಟ್ ಮೂವಿಯಿಂದ ಇವಾಗ ತನಕ ನೋಡಕ್ ಸೇಮ್ ಆಗಿ ಹೇಗಿದಾನ ಅಂದ್ರೆ, ಬಿಕಾಸ್ ಐ ವರ್ಕ್ ದಟ್ ಹಾರ್ಡ್. ಓಕೆ, ಬಹುಶಃ ಏನಂತಂದ್ರೆ ಇಷ್ಟೆಲ್ಲ ಪೂಜೆ ಪುನಸ್ಕಾರ ಅದಕ್ಕೆ ಜಾಸ್ತಿ ಕಾಟ ಆಗಿಲ್ಲ ನಿಮ್ಗೆ. ಇಲ್ಲ, ಸರಿ, ಇದಕ್ಕೆ ನಮ್ಮ ನಿಶಾ ವರ್ಮಾ ಅವ್ರು ಹೇಳ್ಬೇಕು. ಡಾಕ್ಟರ್ ನಿಶಾ ವರ್ಮಾ ಅವರೇ, ಈಗ ಜಾಸ್ತಿ ಪೂಜೆ ಪುನಸ್ಕಾರ, ದೇವರು ಈ ತರ ನಂಬಿಕೆಗಳು ಇಟ್ಕೊಳ್ಳುವಂತವ್ರಿಗೆ ಈ ತರ ತೊಂದರೆಗಳು, ಸ್ಪಿರಿಟ್ಸ್ ತೊಂದರೆ ಆಗುವಂತದ್ದು, ಹೆಚ್ಚು ಭಯ ಆಗುವಂತದ್ದು ಕಡಿಮೆನಾ ಹೇಗೆ ಅಂತ? ಇಲ್ಲ, ಹಾಗೇನಿಲ್ಲ, ಅದೊಂದು ಬಿಲೀಫ್ ಅಷ್ಟೇ. ನಾನು ದೇವ್ರ ಪೂಜೆ ಮಾಡ್ತೀನಿ, ಡಾಲರ್ ಹಾಕಿ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಪಾಸಿಟಿವ್ ಎನರ್ಜಿ ಡೆಫಿನೆಟ್ಲಿ ಇದೆ. ಎಲ್ಲಿ ದೇವ್ರಿದ್ದಾರೆ ಅಲ್ಲಿ ಇವಿಲ್ ಎನರ್ಜಿನೂ ಇದೆ. ಇಟ್ ಎಕ್ಸಿಸ್ಟ್ ಇನ್ ದ ನೇಚರ್. ಬಟ್ ದೇವ್ರ ಮೇಲೆ ಭಾರ ಬಿಟ್ಟು ನಂಗೇನು ಆಗದೇ ಇಲ್ಲ ಇನ್ನ ಅನ್ನೋದು ಫುಲ್ ಪಾಸಿಟಿವ್ ಆದ್ರೂ ಹೊಡ್ಕೊಳ್ಳುತ್ತೆ. ಬಿಕಾಸ್ ಡೆಮೋನಿಕ್ ಸ್ಪಿರಿಟ್ಸ್ ಏನಿರುತ್ತೋ, ನೀನ್ ದೇವ್ರಾದ್ರೂ ಮಾಡ್ಕೊ, ನೀನ್ ದೇವಾದ್ರೂ ಮಾಡ್ಕೊ, ನಾನು ಇದೀನಿ, ನೀನನ್ ಬಿಡ ಅಷ್ಟೇ. ಮತ್ತೆ ಇನ್ನ ಜಾಸ್ತಿ ಹೆದರ್ಸ್ತಾ ಇದ್ದೀರಾ? ಇಲ್ಲ, ಡೆಮೋನಿಕ್ ಸ್ಪಿರಿಟ್ಸ್ ತುಂಬಾ ಕಡಿಮೆ, ನೇಚರಲ್ಲಿ ತುಂಬಾ ಕಡಿಮೆ, ಅಷ್ಟು ಬರಲ್ಲ ಅವರು. ಅವರು ವಾಸ ಮಾಡಿರೋ ಜಾಗ ನಾವು ಹೋಗಿಲ್ಲ ಅಂದ್ರೆ ಈ ಜನ್ಮದಲ್ಲಿ ನಮ್ ಪುಣ್ಯ. ಅದೇ ಅವ್ರು ಹೇಳ್ದಾಗ ಲೊಕೇಶನ್ ಅಲ್ಲಿ ಹೋಗಿ ನಾವು ಮಾಡ್ತಾ ಇದೀವಿ, ಹೀಗಾಗ್ತಿದೆ, ದಟ್ ಕುಡ್ ಬಿ ಡೆಮನಿಕ್, ಬಿಕಾಸ್ ಅದಲ್ಲಿದೆ. ಅಂಡ್ ಇಟ್ಸ್ ನಾಟ್ ಲೆಟ್ಟಿಂಗ್ ಯಾರಿಗೂ ಶೂಟಿಂಗ್ ಮಾಡಕ್ಕೂ ಬಿಡ್ತಿಲ್ಲ. ಅಂಡ್ ಇಟ್ಸ್ ಕಾಸಿಂಗ್ ಹಾರ್ಮ್ ಅಲ್ವಾ. ನಾವು ನಮ್ಮ ಮನೆಯಲ್ಲಿ ವಾಸ ಮಾಡ್ತಾ ಇರ್ತೀವಿ, ಸಡನ್ ಆಗಿ ಬೇರೆಯವ್ರು ಬಂದ್ಬಿಟ್ಟು ನಮ್ಮ ಮನೇಲಿ ವಾಸ ಮಾಡಿದ್ರೆ ನಾವು ಸುಮ್ನೆ ಇರ್ತೀವ? ಸೊ ಅದು ಒಂದು ಸ್ಪಿರಿಟ್ ಇಂಟೆನ್ಷನ್ ಅಷ್ಟೇ. ಅವ್ರು ವಾಸ ಮಾಡಿದ್ದು, ಅವ್ರು ಚೆನ್ನಾಗಿದ್ದ ಮನೇಲಿ ಬೇರೆಯವ್ರು ಬಂದಿದ್ದಾರೆ, ನಾವು ಬಟ್ ಅದೇ ದೇವರು, ಇಫ್ ಯು ಬಿಲೀವ್ ಇನ್ ಗಾಡ್, ದಟ್ಸ್ ದ ವೇ ನೀವು ಕ್ಲೆನ್ಸ್ ಮಾಡ್ಕೊಳ್ಳೋದು ನಿಮ್ ಸಿಸ್ಟಮ್ ನ. ಸೊ ಪ್ರೊಟೆಕ್ಷನ್ ಇಸ್ ದೇರ್. ಸರಿ, ಡಾಕ್ಟರ್ ಸುಧೀರ್ ಹೆಬ್ಬಾರ್ ಅವರೇ, ನಿಮ್ಮ ಲಾಸ್ಟ್ ಒಪಿನಿಯನ್ ಏನು ಸರ್? ವೀಕ್ ಮೈಂಡ್ ಅಥವಾ ಸ್ಟ್ರಾಂಗ್ ಮೈಂಡ್ ಅಂತ ಆತರ ಕ್ಲಾಸಿಫೈ ಮಾಡೋದಕ್ಕಿಂತ ಕೆಲವರಿಗೆ ಒಂದು ಎಬರೆಂಟ್ ಎಕ್ಸ್ಪೀರಿಯನ್ಸಸ್, ಅಂದ್ರೆ ವಿಶೇಷವಾಗಿ ಕಣ್ಣಿಗೆ ಏನೋ ಕಾಣಿಸೋದು, ಕಿವಿಗೆ ಏನೋ ಕೇಳಿಸೋದು, ಈ ತರ ಆಗುವ ಚಾನ್ಸಸ್ ಕೆಲವರಿಗೆ ಜಾಸ್ತಿ ಇರ್ತದೆ. ನನಗೆ ಆ ಥರ ಟೆಂಡೆನ್ಸಿ ತುಂಬಾ ಕಡಿಮೆ ಇದೆ. ನನಗೆ ಮ್ಯೂಚುವಲ್ ಎಕ್ಸ್ಪೀರಿಯನ್ಸ್ ಆಗೋದೇ ಇಲ್ಲ.
ಅಂದರೆ ಅದೊಂದು ಒಳ್ಳೆಯ ವಿಷಯನೂ ಹೌದು. ಕ್ರಿಯೇಟಿವ್ ಆಗಿದ್ದವರಿಗೆ, ಈ ಡೈರೆಕ್ಟರ್ಸ್ಗಳಿಗೆ, ಹೊಸದಾಗಿ ಐಡಿಯಾ ಹಾಕುವವರಿಗೆ, ಸೈಂಟಿಸ್ಟ್ಗಳಿಗೆ, ಸೊ ದೇರ್ ಮೈಂಡ್ ಮೈಟ್ ಗಿವ್ ದೆಮ್ ನ್ಯೂ ಐಡಿಯಾಸ್. ಅದೇ ಥರ ವಿಜುವಲಿ ಇರ್ಬೋದು, ಹಿಯರಿಂಗ್ ಇರ್ಬೋದು, ಹೊಸ ಅನುಭವಗಳು ಅವರಿಗೆ ಬರುವ ಚಾನ್ಸಸ್ ಇರ್ತವೆ. ಸೊ ಅಂಥ ಕಲ್ಪನಾ ಶಕ್ತಿ ಇರುವವರಿಗೆ ಈ ಥರ ಅನುಭವಗಳಾದಾಗ ಇದೇನೋ ದೇವದ ಕಾಟನೋ ಇದೇನೋ ಇನ್ನೊಂದು ಅಂತ ಹೇಳುವಂತ ಪ್ರಶ್ನೆಗಳು ಉದ್ಭವಿಸಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ನನಗೆ ಆ ತರ ವಿಶೇಷವಾದ ಅನುಭವಗಳು ಯಾವುದೋ ಒಂದು ಪಿಕ್ಚರ್ ತಲೆ ಹಿಂದೆ ಕಾಣಿಸ್ತದೆ ಅಥವಾ ಮೇಲೆ ಕಾಣಿಸ್ತದೆ ಅಂದ್ರೆ ಇದೇನೋ ವಿಚಿತ್ರ ಇರಬೇಕು ಅಂತ ನಾವು ನಿಮ್ಗೆ ಟಾರ್ಗೆಟ್ ಕೊಡ್ತಾ ಇದಾರಲ್ಲ. ಪ್ಲೀಸ್ ಬಂದು ನಮ್ ಸಿನಿಮಾನಲ್ಲಿ ಒಂದ್ ಪಾತ್ರ ಮಾಡ್ಬಿಟ್ಟು ಎಲ್ಲರಿಗೂ ಬುದ್ಧಿ ಹೇಳೋಗಿ ಸ್ವಲ್ಪ ನಿಮ್ ಆಶೀರ್ವಾದ ಇರುತ್ತೆ ಪೂಜಾ ಗಾಂಧಿ ಅವರೇ. ಈ ಮಂತ್ ಎಂಡ್ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಭಿನೇತ್ರಿ, ಸೊ ಸಾಕಷ್ಟು ನಿರೀಕ್ಷೆಗಳಿದೆ. ಸೊ ಆ ಹ್ಯಾಪಿ ಇದೇ ಹೇಳೋಕೆ ಇಷ್ಟಪಡ್ತೀನಿ ದಟ್ ಇವರು ಹೇಳಿದಂಗೆ let the positivity be high and but I fully don't believe in the ghosts and everything ಎಲ್ಲ. ಆಮೇಲೆ ನಾನು ಸಿನಿಮಾ ಒಂದು ಹಾರರ್ ಪಿಕ್ಚರ್ ನೋಡ್ಬಿಟ್ರೆ ನಿಮ್ಗೂ ಒಂದು ಪಾತ್ರ ಕೊಡ್ತೀವಿ ಅಂದ್ಬಿಟ್ಟು ನಾನು ಹಾರರ್ ಪಿಕ್ಚರ್ ನೋಡ್ಬಿಟ್ರೆ ನನಗೆ ನಿದ್ದೆನೆ ಬರಲ್ಲ ಹಂಗೆ. ಬಟ್ ಏನಾದ್ರೂ ಇದೆ, ಒಂದು ಅಭಿನೇತ್ರಿ ಒಂದು ಒಳ್ಳೆ ಚಿತ್ರನ ನಿರ್ಮಾಣ ಮಾಡಿದ್ದೀನಿ. ಸೊ ಎಲ್ಲರದು ಆಶೀರ್ವಾದ ಇರಲಿ. ಅಂಡ್ ಈವನ್ ಒಂದು ಏನಾದ್ರೂ ಪ್ರಾಬ್ಲಮ್ಸ್ ಆಗಿ ಹೋಗಿದ್ದೆ ಅಂದ್ರೆ ಈ 30ನೇ ತಾರೀಕು ಎಲ್ಲಾ ಜನ ಬಂದು ಅಭಿನೇತ್ರಿ ನೋಡಿ ಅಂತ ಹೇಳೋಕೆ ಇಷ್ಟ. ಓಕೆ, ಪೂಜಾ ಗಾಂಧಿ ಅವರೇ, ನಿಮ್ಮ ಚಿತ್ರಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಹಾಗೆ ಸಂಜನಾ ಗಾಂಧಿ ಜೊತೆಗೆ ಶೇಖರ್ ಗೌಡ ಅವರೇ, ನಿಮ್ಮ ಚಿತ್ರಕ್ಕೂ ಕೂಡ ಆಲ್ ದಿ ಬೆಸ್ಟ್. ಹಾಗೇನೆ ಸಂಜನಾ ರಿಲೀಸ್ ಆಗಲಿ. ಆಲ್ ದಿ ಬೆಸ್ಟ್ ಸಂಜನಾ, ಶೇಖರ್ ಗೌಡ. ರಾಘವೇಂದ್ರ ಅವರೇ, ನಿಮ್ಮ ಸಿನಿಮಾ ಕೂಡ ಆದಷ್ಟು ಬೇಗ ಮುಕ್ತಾಯದ ಹಂತಕ್ಕೆ ತಲುಪಲಿ, ಬೇಗ ರಿಲೀಸ್ ಆಗಲಿ. ಇನ್ನು ಡಾಕ್ಟರ್ ನಿಶಾ ವರ್ಮಾ, ಸುಧೀರ್ ಹೆಬ್ಬಾರ್ ಅವರೇ, ನಿಮಗೂ ಕೂಡ ಧನ್ಯವಾದ. ಹಾಗೇನೆ ಸತೀಶ್ ಪ್ರಧಾನ್ ಅವರೇ, ನಿಮಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಚೆನ್ನಾಗಿ ಮೂಡ್ ಬರಲಿ, ನಿಮ್ಮ ಚಿತ್ರ ಸಕ್ಸಸ್ ಆಗಲಿ ಅಂತ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಟಿವಿ.